ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಭಾನುವಾರದ ಸಬ್ಬತ್ತಿನದ ಸ್ತುತಿ ಆರಾಧನೆಗಾಗಿಯೂ ದೇವರ ಪರಿಶುದ್ಧವಾದ ವಾಕ್ಯಗಳನ್ನು, ಜೀವವುಳ್ಳ ವಾಕ್ಯಗಳನ್ನು ಕೇಳುವುದಕ್ಕಾಗಿ ಸೇರಿ ಬಂದಿರುವಂತಹ ನಿಮ್ಮೆಲ್ಲರಿಗೂ ಪ್ರಭು ಯೇಸುವಿನ ನಾಮದಲ್ಲಿ ಪ್ರಾರ್ಥನಾ ಮಂದಿರದ ಮುಖಾಂತರವಾಗಿ ನಿಮ್ಮನ್ನು ನಾವು ಸ್ವಾಗತಿಸುವವರಾಗಿದ್ದೇವೆ. ಪ್ರಿಯರೇ, ಬನ್ನಿ ನಮ್ಮ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ, ಆತನಿಗೆ ವಂದನೆಗಳನ್ನು ಸಲ್ಲಿಸೋಣ, ಆತನಿಗೆ ಸ್ತುತಿಗಳನ್ನು ಸಲ್ಲಿಸೋಣ. ಪ್ರಿಯರೇ, ಯಾಕೆಂದರೆ ಸ್ತುತಿಗಳ ಮಧ್ಯದಲ್ಲಿ ಜೀವನ ಮಾಡುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ಸ್ತುತಿಗಳಲ್ಲಿ ಆತನನ್ನು ಆರಾಧನೆ ಮಾಡುವಾಗ ನಮಗೆ ಬಿಡುಗಡೆಯಾಗುತ್ತದೆ. ಆತನಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸುವಾಗ ಖಂಡಿತವಾಗಿಯೂ ಆತನು ನಮ್ಮ ಮಧ್ಯದಲ್ಲಿ ಇಳಿದು ಬಂದು ನಮ್ಮನ್ನು ಆಶೀರ್ವಾದ ಮಾಡುವಂಥ ದೇವರಾಗಿದ್ದಾನೆ. ಬನ್ನಿ ನಾವೆಲ್ಲರೂ ಸೇರಿಕೊಂಡು ಕ್ಷಣವತ್ತ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ದೇವರ ಸನ್ನಿಧಾನದಲ್ಲಿ ಭಾನುವಾರದ ಸಮಯದಲ್ಲಿ ಆತನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ಆತನ ಸನ್ನಿಧಾನದಲ್ಲಿ ನಮ್ಮ ನಾವು ತಗ್ಗಿಸಿಕೊಡೋಣ. ಪ್ರಿಯರೇ, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಪ್ರಭುವೇ ಯೇಸುವೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಕರ್ತನೇ, ನೀನೇ ನಮ್ಮೊಟ್ಟಿಗಿದ್ದು ನಮ್ಮನ್ನು ನಡೆಸು, ನಿನ್ನ ಪ್ರಸನ್ನತೆಯಲ್ಲಿ ನಮ್ಮನ್ನು ತುಂಬಿಸು, ನಿನ್ನ ಕೃಪೆಯಿಂದ ನಮ್ಮನ್ನು ಆವರಿಸಿ ಕಾಪಾಡಿ ನಡೆಸು. ಕರ್ತನೇ, ಈ ಭಾನುವಾರದ ಸಮಯದಲ್ಲಿ ನೀನು ನೇಮಿಸಿದಂತ ಈ ಒಂದು ಸಮಯದ ದಿನದಲ್ಲಿ ಕರ್ತನೆ, ನಿನಗೆ ನಾವು ವಂದನೆಗಳನ್ನು ಸಲ್ಲಿಸುವುದಕ್ಕಾಗಿಯೂ, ನೀನು ಕೊಡುವಂತ ವಾಕ್ಯಗಳನ್ನು ಹೊಂದಿಕೊಳ್ಳುವುದಕ್ಕಾಗಿಯೂ, ನೀನು ಕೊಡುವಂತ ಶಾಂತಿ ಸಮಾಧಾನವನ್ನು ಹೊಂದಿಕೊಳ್ಳುವುದಕ್ಕಾಗಿಯೂ ನಾವೆಲ್ಲರೂ ಇವತ್ತಿನ ದಿವಸ ಸೇರಿ ಬಂದಿದ್ದೇವೆ. ಫೇಸ್ಬುಕ್, ಯೂಟ್ಯೂಬ್ ನಲ್ಲಿ ಕರ್ತನೆ ಕುಳಿತುಕೊಂಡು ಈ ಒಂದು ಆರಾಧನೆಯಲ್ಲಿ ಪಾಲ್ತೆಗೆದುಕೊಳ್ತಾ ಇರುವಂತ ಎಲ್ಲ ಮಕ್ಕಳ ಮೇಲೆ, ಎಲ್ಲ ಕುಟುಂಬಗಳ ಮೇಲೆ ಕರ್ತನೆ ನಿನ್ನ ಕೃಪೆ ಸುರಿಸಲ್ಪಡಲಿ, ನಿನ್ನ ಆಶೀರ್ವಾದ ಸುರಿಸಲ್ಪಡಲಿ. ಯೇಸುವೇ, ನೀನೇ ಎಲ್ಲರನ್ನು ಕಾಯಪ್ಪ, ನೀನೇ ಎಲ್ಲರನ್ನು ನಡೆಸು. ನಮ್ಮ ಸ್ತುತಿ ಆರಾಧನೆಯ ಸಮಯದಲ್ಲಿ, ವಾಕ್ಯದ ಸಮಯದಲ್ಲಿ ನಿನ್ನ ಪ್ರಸನ್ನತೆ, ನಿನ್ನ ಆಶೀರ್ವಾದ ನಮ್ಮೊಟ್ಟಿಗಿದ್ದು ನಮ್ಮನ್ನು ನಡೆಸಲಿ. ನಿನಗೆ ಮಾತ್ರ ಘನತೆ, ನಿನಗೆ ಮಾತ್ರ ಮಹಿಮೆಯನ್ನು ಸಲ್ಲಿಸಬೇಕು. ಕರ್ತನೆ, ನೀನೊಬ್ಬನೇ ಅದಕ್ಕೆ ಯೋಗ್ಯನಾಗಿದ್ದೆ. ನೀನೇ ಮಹಿಮೆಯನ್ನು ಹೊಂದಿಕೋ ಸ್ವಾಮಿ. ಯೇಸುವೇ, ನಿನ್ನ ಪರಿಶುದ್ಧವಾದ ನಾಮದಲ್ಲಿ ನನ್ನನ್ನು ನಾನು ಸಂಪೂರ್ಣವಾಗಿ ತಗ್ಗಿಸಿಕೊಂಡು ನಿನ್ನ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇನೆ ನನ್ನ ತಂದೆಯಾದ ದೇವರೇ. ಆಮೆನ್, ಆಮೆನ್. ಪ್ರಿಯರೇ, ಒಂದು ಹಿಂದಿ ಹಾಡನ್ನು ಹಾಡಿಕೊಳ್ಳೋಣ. ನೀವೆಲ್ಲರೂ ಸೇರಿ ನನ್ನ ಜೊತೆಗೆ ನಾನು ಎರಡನೇ ಸಾರಿ ಹಾಡುವಾಗ ನನ್ನೊಟ್ಟಿಗೆ ನೀವು ಸೇರಿ ಹಾಡಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಹಲ್ಲೆಲೂಯಾ. सजदे में सर झुका के फिर से गीतों को गा के इस जीवन से करूं आराधना, जीवित बलिदान चढ़ा के चरणों में तेरे आके आंसुओं से करूं आराधना। ओ सजदे में सर झुका के फिर से गीतों को गा के इस जीवन से करूं आराधना। ओ जीवित बलिदान चढ़ा के चरणों में तेरे आके आंसुओं से करूं आराधना। दिल की गहराइयों से, दिल की गहराइयों से, दिल की गहराइयों से आराधना, दिल की गहराइयों से, दिल की गहराइयों से, दिल की गहराइयों से आराधना, दिल की गहराइयों से आराधना करूं अपने सच्चे और जीवित प्रभु की। दिल की गहराइयों से आराधना करूं अपने सच्चे और जीवित प्रभु की। तेरे दर्शन को मैं पाऊं, सामर्थ से बढ़ता जाऊं, संघर्षों से ना मैं डरूं। आत्मा की आग दे मुझको, तू है पाक दे मुझको, महिमा में तेरी मैं चलूं। तेरी दर्शन को मैं पाऊं, सामर्थ से बढ़ता जाऊं, संघर्षों से ना मैं डरूं। आत्मा की आग दे मुझको, तू है पाक दे मुझको, महिमा में
गहराइयों से, दिल की गहराइयों से आराधना, दिल की गहराइयों से, दिल की गहराइयों से, दिल की गहराइयों से आराधना, दिल की गहराइयों से आराधना करूं अपने सच्चे और जीवित प्रभु की, दिल की गहराइयों से आराधना करूं अपने सच्चे और जीवित प्रभु की। हालेलुया 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 ಎಲ್ಲರೂ ಸೇರಿ ನೋಡ हालेलुया 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 हालेलुया, दिल की गहराइयों से आराधना करूं अपने सच्चे और जीवित प्रभु की, दिल की गहराइयों से आराधना करूं अपने सच्चे और जीवित प्रभु की। हालेलुया 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 हालेलुया, दिल की गहराइयों से आराधना करूं अपने सच्चे और जीवित प्रभु की। ಹೌದು ಪ್ರಿಯರೇ, ನಮ್ಮ ಹೃದಯದ ಅಂತರಾಳದಿಂದ ಆತ್ಮಕ್ಕೆ ಆತ್ಮ ಸ್ವರೂಪನನ್ನ ಆತ್ಮಕ್ಕೆ ತಕ್ಕ ರೀತಿಯಲ್ಲಿ ಸತ್ಯವಾಗಿ ನಾವು ಆತನನ್ನು ಆರಾಧಿಸಬೇಕು ಪ್ರಿಯರೇ. ದೇವರ ವಾಕ್ಯ ಹೇಳ್ತದೆ, ದೇವರು ಆತ್ಮ ಸ್ವರೂಪನನ್ನು ಆತನನ್ನು ಆರಾಧಿಸಬೇಕು, ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಮಾಡಬೇಕೆಂಬುದಾಗಿ ಯೋಹಾನ 4:24 ನಾವು ನೋಡ್ತೇವೆ ಪ್ರಿಯರೇ. ಬನ್ನಿರಿ ಇನ್ನೊಂದು ಹಾಡನ್ನು ಹಾಡಿಕೊಳ್ಳೋಣ. ಆತನು ಅತಿಯಾಗಿ ನಮ್ಮನ್ನು ಪ್ರೀತಿ ಮಾಡುವಂತ ದೇವರಾಗಿದ್ದಾನೆ. ತಾಯಿಯಿಂದ ಶ್ರೇಷ್ಠವಾದಂತ ಪ್ರೀತಿಯನ್ನು ನಮಗೆ ಕೊಟ್ಟು ನಮ್ಮನ್ನು ನಡೆಸುವಂತ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅತಿಯಾಗಿ ಪ್ರೀತಿ ಮಾಡಿದೆ, ಅತಿಯಾಗಿ ಪ್ರೀತಿ ಮಾಡಿದೆ, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯು, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯು. ಎಲ್ಲ ಸೇರೋಣ. ಅತಿಯಾಗಿ ಪ್ರೀತಿ ಮಾಡಿದೆ, ಅತಿಯಾಗಿ ಪ್ರೀತಿ ಮಾಡಿದೆ, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯು, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯು. ನೀ ಧನ್ಯನು ಸರ್ವಶ್ರೇಷ್ಠರು, ನಿನ್ನ ಹಾಗೆ ಯಾರು ಇಲ್ಲ ಯಾರಿಲ್ಲ. ನೀ ಧನ್ಯನು ಸರ್ವಶ್ರೇಷ್ಠರು, ನಿನ್ನ ಹಾಗೆ ಯಾರು ಇಲ್ಲ ಯಾರಿಲ್ಲ. ಹಾಲೆಲೂಯಾ 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 ಹಾಲೆಲೂಯಾ. ನಿನ್ನನ್ನು ಎಂದಿಗೂ ಮರೆಯಲಾರೆನು, ನಿನ್ನನ್ನು ಎಂದಿಗೂ ಮರೆಯಲಾರೆನು, ನಿನ್ನ ಜೊತೆ ಜೊತೆನ ಸಾಗುವೆ, ನಿನ್ನ ಜೊತೆ ಜೊತೆನ ಸಾಗುವೆ. ನೀ ಧನ್ಯರು ಸರ್ವಶ್ರೇಷ್ಠರು, ನಿನ್ನ ಹಾಗೆ ಯಾರು ಇಲ್ಲ ಯಾರಿಲ್ಲ. ನೀ ಧನ್ಯರು ಸರ್ವಶ್ರೇಷ್ಠರು, ನಿನ್ನ ಹಾಗೆ ಯಾರು ಇಲ್ಲ ಯಾರಿಲ್ಲ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ
ಜೊತೆ ಜೊತೆ ನಡೆಯುವೆ, ನಿನ್ನ ಜೊತೆ ಜೊತೆ ನಡೆಯುವೆ. ನೀ ಧನ್ಯರು, ಸರ್ವಶ್ರೇಷ್ಠರು, ನಿನ್ನ ಹಾಗೆ ಯಾರು ಇಲ್ಲ, ಯಾರಿಲ್ಲ. ನೀ ಧನ್ಯರು, ಸರ್ವಶ್ರೇಷ್ಠರು, ನಿನ್ನ ಹಾಗೆ ಯಾರು ಇಲ್ಲ, ಯಾರಿಲ್ಲ. ಎಲ್ಲರೂ ಸೇರಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅತಿಯಾಗಿ ಪ್ರೀತಿ ಮಾಡಿದೆ, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯು, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯು. ಹೌದು ಸ್ವಾಮಿ, ತಾಯಿಗಿಂತ ಶ್ರೇಷ್ಠವಾದಂಥ ಪ್ರೀತಿಯನ್ನು ಕೊಡುವುದಕ್ಕೆ ಯೋಗ್ಯನಾದ ನಮ್ಮ ತಂದೆಯು, ತಾಯಿಯು, ನಮ್ಮ ಸ್ನೇಹಿತರು, ನಮ್ಮ ಬಂಧುವು, ಬಳಗವು ಎಲ್ಲವೂ ನೀನೇ ಕರ್ತನೆ. ನಿನಗೆ ಸ್ತುತಿಯನ್ನು ನಾನು ಸಲ್ಲಿಸ್ತೇನೆ ಕರ್ತನೆ. ನಿನಗೆ ವಂದನೆಗಳನ್ನ ಈ ಭಾನುವಾರದ ಸಮಯದಲ್ಲಿ ಕರ್ತನೆ, ಸಬ್ಬತ್ ದಿನದಲ್ಲಿ ನಿನ್ನ ದಿನವಾದ ಇಂದು ಕರ್ತನೆ ಸ್ವಾಮಿ, ನಿನಗೆ ವಂದನೆಗಳನ್ನು ನಾನು ಸಲ್ಲಿಸ್ತೇನೆ ಕರ್ತನೆ. ಹೃದಯಪೂರ್ವಕವಾದ ಆರಾಧನೆ ಕರ್ತನೆ. ಥ್ಯಾಂಕ್ ಯು ಜೀಸಸ್. ನನ್ನೊಟ್ಟಿಗೆ ಕುಳಿತು ಈ ಆರಾಧನೆಯಲ್ಲಿ ಕರ್ತನೆ ಪಾಲ್ ತೆಗೆದುಕೊಳ್ಳುತ್ತಾ ಇರುವಂತ ಎಲ್ಲ ಮಕ್ಕಳ ಮೇಲೆ ನಿನ್ನ ಕೃಪೆ ಯಾವಾಗಲೂ ಸುರಿಸಲ್ಪಡಲಿ ಕರ್ತನೆ. ಹಾಲೆಲೂಯಾ. ಬನ್ನಿ ಪ್ರೇರಿಯಿಂದ ಹಾಡನ್ನು ಹಾಡಿಕೊಳ್ಳೋಣ. ನಿನ್ನಯ ಸ್ತುತಿ ಆರಾಧನೆ ಮಾಡುವೆನು ನಿನ್ನ ಮುಂದೆ ಈ ಪ್ರಾರ್ಥನೆ. ಮಹಿಮೆಯಿಂದಲೇ ಈ ಸ್ಥಳವ ತುಂಬಿಸು, ನಿನ್ನ ಚಿತ್ತವನ್ನೇ ಇಲ್ಲಿ ನೆರವೇರಿಸು. ಹಾಲೆ ಹಾಲೆಲೂಯಾ, 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 ಹಾಲೆ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಎಲ್ಲ ಸೇರೋಣ. ಹಾಲೆ ಹಾಲೆಲೂಯಾ, 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 ಹಾಲೆ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಕರುಣೆಯಿಂದಲೇ ಹೊಸ ದಿನವ ಕಾಣುವೆ, ರಾಣಿಯಾಗಿ ನೀ ನನ್ನ ಕಾಯುವೆ. ನಾ ಕರೆದಾಗ ನನ್ನ ಮೊರೆಯ ಕೇಳುವೆ, ನಾ ಬಿದ್ದಾಗ ಕರ ಹಿಡಿದು ಎತ್ತುವೆ. ಹಾಲೆ ಹಾಲೆಲೂಯಾ, 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 ಹಾಲೆ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಿನ್ನಯ ಸ್ತುತಿ ಆರಾಧನೆ ಮಾಡುವೆನು ನಿನ್ನ ಮುಂದೆ ಈ ಪ್ರಾರ್ಥನೆ. ಮಹಿಮೆಯಿಂದಲೇ ಈ ಸ್ಥಳವ ತುಂಬಿಸು, ನಿನ್ನ ಚಿತ್ತವನ್ನೇ ಇಲ್ಲಿ ನೆರವೇರಿಸು. ಹಾಲೆ ಹಾಲೆಲೂಯಾ. ಕುಳಿತ ಸ್ಥಳಗಳಲ್ಲಿ ನಮ್ಮ ಕೈಗಳನ್ನೆತ್ತಿ ದೇವರ ಮಹಿಮೆಗಾಗಿ ಹಾಲೆಲೂಯಾ. ಕೈಗಳನ್ನೆತ್ತಿ ಹೇಳಬೇಡಿ. ಹಾಲೆ ಹಾಲೆಲೂಯಾ, 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 ಹಾಲೆ ಹಾಲೆಲೂಯಾ, ಹಾಲೆಲೂಯಾ.
ದೈವವೇ, ನಿನ್ನ ಮುಂದೆ ಮಾತ್ರ ಮೊಣಕಾಲುವೆ. ನೀ ನನ್ನ ತಂದೆ, ನೀ ನನ್ನ ದೇವರೇ, ಶುದ್ಧ ಪರಿಶುದ್ಧ ಅತಿ ಶುದ್ಧ ಯೇಸು, ಶುದ್ಧ ಪರಿಶುದ್ಧ ಅತಿ ಶುದ್ಧ ಯೇಸು. ಎಲ್ಲ ಸೇರ ಶುದ್ಧ ಪರಿಶುದ್ಧ ಅತಿ ಶುದ್ಧ ಯೇಸು, ಶುದ್ಧ ಪರಿಶುದ್ಧ ಅತಿ ಶುದ್ಧ ಯೇಸು. ನಿನ್ನಯ ಸ್ತುತಿ ಆರಾಧನೆ ಮಾಡುವೆವು ನಿನ್ನ ಮುಂದೆ ಈ ಪ್ರಾರ್ಥನೆ. ಮಹಿಮೆಯಿಂದಲೇ ಈ ಸ್ಥಳವ ತುಂಬಿಸು, ನಿನ್ನ ಚಿತ್ತವನ್ನೇ ಇಲ್ಲಿ ನೆರವೇರಿಸು. Hallelujah, 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 hallelujah. ಎಲ್ಲ ಕೈಗಳನ್ನು ಎತ್ತಿಕೊಳ್ಳೋಣ. Hallelujah, hallelujah. Oh, thank you, Jesus. ನಿನ್ನ ಪ್ರಸನ್ನತೆ, ನಿನ್ನ ಕೃಪೆ ನಮ್ಮ ಮೇಲಿರುವುದಕ್ಕಾಗಿ ನನಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಕರ್ತನೆ, ನಮ್ಮದಿನ ವಾಕ್ಯದ ಸಮಯವನ್ನ, ಪ್ರಾರ್ಥನೆಯ ಸಮಯವನ್ನ ಕರ್ತನೆ ನಿನ್ನ ಆಶೀರ್ವಾದ ಮಾಡು. ನಿನ್ನ ವಾಕ್ಯವನ್ನು ಬೋಧಿಸಲಿಕ್ಕಿರುವಂತ ಅಯ್ಯನವರನ್ನು ಕೂಡ ನೀನು ಆಶೀರ್ವಾದ ಮಾಡಿ ಬಲಪಡಿಸಿ ನಡೆಸು. ಕರ್ತನೆ, ಯಾರ್ಯಾರು ವಾಕ್ಯಕ್ಕಾಗಿ ಕಾಯ್ದುಕೊಳ್ಳುತ್ತಿದ್ದಾರೋ ಸ್ವಾಮಿಯ ಮಕ್ಕಳಿಗೆ ನೀನು ಇವತ್ತಿನ ದಿವಸ ಏನನ್ನ ನೀನು ಮಾತನಾಡಬೇಕೆಂದಿರುವೆಯೋ, ಅವರಿಗೆ ಯಾವ ರೀತಿಯಲ್ಲಿ ನೀನು ಸಮಾಧಾನ ಪಡಿಸಬೇಕೆಂದಿರುವೆಯೋ, ಅವರಿಗೆ ಯಾವ ರೀತಿಯಲ್ಲಿ ಬಿಡುಗಡೆ ನೀನು ಕೊಡಬೇಕೆಂದಿರುವೆಯೋ, ವಾಕ್ಯಗಳನ್ನು ಕಳಿಸಿ ಅವರಿಗೆ ಬಿಡುಗಡೆ ನೀಡಿ ಸಮಾಧಾನ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್. ವಾಕ್ಯಕ್ಕೆ ನಾವು ಸಿದ್ಧರಾಗುವ ಹಾಗೆ ಪ್ರಾರ್ಥನಾ ಸಮಯ ಎಂಬಂತ ಹಾಡನ್ನ ಹಾಡಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿಕೊಂಡು ದೇವರ ಸನ್ನಿಧಾನದಲ್ಲಿ Hallelujah. Thank you, Jesus. Thank you. ಸಮಯ ಇದು ಪ್ರಾರ್ಥನಾ ಸಮಯ, ಪ್ರಾರ್ಥನಾ ಸಮಯ ಇದು ಪ್ರಾರ್ಥನಾ ಸಮಯ. ಉನ್ನತೋನ್ನತನ ಸ್ತುತಿ ಮಾಡುವ ಆರಾಧನಾ ಸಮಯ. ಉನ್ನತೋನ್ನತನ ಸ್ತುತಿ ಮಾಡುವ ಆರಾಧನಾ ಸಮಯ. ಪ್ರಾರ್ಥನಾ ಸಮಯ ಇದು ಪ್ರಾರ್ಥನಾ ಸಮಯ. ದೇವರು ಮಾನವರು ಒಂದಾಗುವ ಸಮಯ. ದೇವರು ಮಾನವರು ಒಂದಾಗುವ ಸಮಯ. ಪವಿತ್ರ
ಮಾಡುವ ಆರಾಧನಾ ಸಮಯ. ಕರ್ತನೆ, ನಿನ್ನ ಎಲ್ಲಾ ಕೃಪಾಶೀರ್ವಾದಗಳಿಗೂ ನಿನ್ನ ಪ್ರತಿ ಒಂದೊಂದು ಆಶೀರ್ವಾದಗಳಿಗೂ ಸ್ತೋತ್ರ ಹೇಳುತ್ತೇವೆ. ಇವತ್ತು ನಾವು ಉಳಿದಿರುವುದಾದರೆ ಅದು ನಿನ್ನ ಕೃಪೆ ಮಾತ್ರದಿಂದಲೇ, ಅದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಈಗಲೂ ಸ್ವಾಮಿ, ನಿನ್ನ ಚಿತ್ತದ ಮೇರೆಗೆ ನಿನ್ನ ಆಶೀರ್ವಾದದಿಂದ ನಿನ್ನ ಸಹಾಯದಿಂದಲೇ ನಾವು ನಿನ್ನನ್ನು ಆರಾಧಿಸಲಿಕ್ಕೆ ಕೂಡಿ ಬಂದಿದ್ದೇವೆ. ನಮ್ಮ ಸ್ತುತಿ ಸ್ತೋತ್ರಗಳನ್ನು ಲಾಲಿಸಿದಂಥ ದೇವರೇ, ನಮ್ಮ ಕುಂದು ಕೊರತೆಗಳನ್ನು ನೀಗಿಸಿದ ದೇವರೇ, ಈ ಹೊತ್ತು ಸ್ವಾಮಿ ನಿನ್ನ ಪ್ರಸನ್ನತೆ, ನಿನ್ನ ಸಹಾಯ ನಡೆಸುವಿಕೆಯಿಂದ ನಮ್ಮನ್ನು ಮುನ್ನಡೆಸು. ವಾಕ್ಯದಿಂದ ನಮ್ಮನ್ನು ತೃಪ್ತಿಪಡಿಸು. ಕೃಪೆ ಅನುಭವಿಸಿದಂಥ ನಾವುಗಳು, ನಿನ್ನ ಕೃಪೆಯನ್ನು ಹೊಂದಿದಂಥ ನಾವು ಈ ಲೋಕದಲ್ಲಿ ನನ್ನ ಪ್ರೀತಿಯನ್ನು ಹಂಚಿಕೊಳ್ಳುವವರಾಗುವಂಥ ಕೃಪೆಗೆ ನಮ್ಮನ್ನು ನಡೆಸು. ಅಲ್ಪನು ಅಯೋಗ್ಯನಾದಂಥ ಈ ನಿನ್ನ ಸೇವಕರನ್ನು ನಿನ್ನ ಶಿಲುಬೆ ಅಡಿದಾರನ್ನು ಮುಚ್ಚಿಟ್ಟು ನೀನೇ ಮಾತನಾಡು. ಕರ್ತನೆ, ನನ್ನ ಶರಣನೆ, ನನ್ನ ವಿಮೋಚಕನೇ, ನನ್ನ ಮಾತು, ನಮ್ಮೆಲ್ಲರ ಹೃದಯ ಧ್ಯಾನ ನಿನಗೆ ಸಮರ್ಪಕವಾಗಿರಲಿ. ಆಮೇಲೆ ಕರ್ತನಲ್ಲಿ ಪ್ರಿಯರೇ, ಈ ಹೊತ್ತು ತಿರುಗಿನ ಆವರ್ತಿ ಈ ಭಾನುವಾರದಂದು ದೇವರ ಆಶೀರ್ವಾದವನ್ನು ನಾವು ಅನುಭವಿಸುತ್ತಾ, ದೇವರ ಕೃಪೆಯನ್ನು ಅನುಭವಿಸುತ್ತಾ ನಾವು ದೇವರನ್ನು ಆರಾಧಿಸಲಿಕ್ಕೆ ಕೂಡಿ ಬಂದಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಹೊತ್ತು ನಾವೆಲ್ಲರೂ ತಿಳಿದಿರುವ ಹಾಗೆ ವ್ಯಾಲೆಂಟೈನ್ಸ್ ಡೇ ಅಂದರೆ ಇಟ್ಸ್ ಆಲ್ ಅಬೌಟ್ ಲವ್, ಪ್ರೀತಿಯ ಬಗ್ಗೆ. ಇವತ್ತು ನಾನು ಅದೇ ಪ್ರೀತಿಯ ಬಗ್ಗೆ ಮಾತನಾಡಲಿಕ್ಕಿದ್ದೇನೆ. ಎಪಿಟಮೆ ಆಫ್ ಲವ್, ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನು ಆ ಒಂದು ಪ್ರೀತಿಯ ಸಂಕ್ಷೇಪ ಅಥವಾ ಉತ್ಕೃಷ್ಟವಾದಂತಹ ಪ್ರೀತಿಯನ್ನು ತೋರಿಸುವಂಥವನು ಎಂಬುದಾಗಿ, ನೆನೆಸಲಾರದಷ್ಟು ಗ್ರಹಿಸಲಾರದಷ್ಟು ಪ್ರೀತಿಯನ್ನು ಯೇಸು ಸ್ವಾಮಿ ತೋರಿಸುವಂಥದ್ದು. ಯಾವ ರೀತಿಯಲ್ಲಿ ಪ್ರೀತಿಯ ನಿಮಿತ್ತವಾಗಿ ಯೇಸು ಸ್ವಾಮಿ ಮಾಡಿದಂಥ ಕಾರ್ಯಗಳು, ಅದು ಆ ಪ್ರೀತಿ ಅನುಭವಿಸಿದಂಥ ವ್ಯಕ್ತಿಗಳ ಜೀವನ ಬದಲಾದದು. ಇವುಗಳನ್ನು ಕುರಿತು ನಾವು ನೋಡೋಣ. ಮೊದಲನೇದಾಗಿ ಯೋಹಾನನ ಸುವಾರ್ತೆ ಅನೇಕ ವಚನಗಳು, ಯಾಕಂದ್ರೆ ಪ್ರೀತಿಯ ವರ್ಣನೆ ಬಹಳ ಸುಂದರವಾಗಿ ಯೋಹಾನನ ಹೇಳ್ತಾನೆ. ಬಹಳ ಸುಂದರವಾದಂಥ ವಚನ. ಇಡೀ ಲೋಕದಲ್ಲಿ ಎಲ್ಲರೂ ಒಂದು ಸರಿ ಕೇಳಿರುವಂಥ ವಚನ ಅಂದರೆ ಯೋಹಾನನ 3:16. ಯೋಹಾನನ ಸುವಾರ್ತೆ 3:16. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು. ಕರ್ತನಲ್ಲಿ ಪ್ರಿಯರೇ, ದೇವರು ಮನುಷ್ಯರ ಮೇಲಿನ ಪ್ರೀತಿಯ ನಿಮಿತ್ತವಾಗಿ ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಡಲಿಕ್ಕೆ ಸಿದ್ಧನಾದನು. God was willing to give up his son, Jesus Christ, because he loved the world. ನಮ್ಮನ್ನು ಪ್ರೀತಿ ಮಾಡಿ ನಾವು ನಾಶವಾಗಬಾರದೆಂಬುದಾಗಿ, ನಮ್ಮನ್ನು ನಾಶನದಿಂದ ಬಿಡಿಸುವುದಕ್ಕೋಸ್ಕರವಾಗಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನೆಂಬುದಾಗಿ ನಾವು ನೋಡ್ತೇವೆ. ಒಂದು ಬಹಳ ಹಳೆಯ ಒಂದು ಕತೆ, ವರ್ಣನೆ ಇದರಲ್ಲಿ ಏನ್ ಹೇಳ್ತದೆ ಅಂದ್ರೆ, ಒಂದು ಸಾರಿ ಆ ರೈಲ್ ಸ್ಟೇಷನ್ ನಲ್ಲಿ ಒಬ್ಬ ವ್ಯಕ್ತಿ ಇರ್ತದೆ, ಲೈನ್ ಮ್ಯಾನ್. ಏನಂತಂದ್ರೆ ಅವನ ಕೆಲಸ ಏನಾಗ್ತಿತ್ತು ಅಂದ್ರೆ, he was supposed to change the tracks for train. ಅಂದ್ರೆ ಆ ರೈಲುಗಳು ಬರುವಾಗ ಅದು ಬೇರೆ ಬೇರೆ ಟ್ರ್ಯಾಕ್ ಹೋಗಲಿಕ್ಕೆ ಅವನು ಆ ಟ್ರ್ಯಾಕ್ ಚೇಂಜ್ ಮಾಡುವಂತ ವ್ಯಕ್ತಿ. ಒಂದು ದಿವಸ ಅದೇ ಕೆಲಸದಲ್ಲಿರುವಾಗ ಅವನು ಆ ಕೆಲಸದ ಮೇಲೆ ಬಂದಿರುವಾಗ ಇನ್ನೇನು ಟ್ರೈನ್ ಒಂದ್ ಕಡೆ ಬರ್ತಾ ಇದೆ, ಅವನು ಟ್ರ್ಯಾಕ್ ಚೇಂಜ್ ಮಾಡಬೇಕು. ಆಗ ನೋಡ್ಬೇಕಾದ್ರೆ ಅವನ ಚಿಕ್ಕ ಮಗು ಅದು ಆ ಟ್ರ್ಯಾಕ್ ಮೇಲೆ ಬರ್ತಾ ಇದೆ. ಇವನು ಒಂದ್ ಕಡೆ ನೋಡ್ತಾನೆ, ಮಗು ಇದೆ, ಇನ್ನೊಂದ್ ಕಡೆ ಟ್ರೈನ್ ಇದೆ. ಏನ್ ಮಾಡ್ಬೇಕು ಗೊತ್ತಿಲ್ಲ. ಒಂದು ವೇಳೆ ಅವನ್ ಟ್ರ್ಯಾಕ್ ಚೇಂಜ್ ಮಾಡದೇ ಇದ್ರೆ ರಭಸವಾಗಿ ಬರ್ತಿರ್ತಕ್ಕಂಥ ಆ ರೈಲು ಅಪಘಾತಕ್ಕೆ ಒಳಗಾಗಿ ಎಷ್ಟೋ ಜನರು ಸಾಯಬಹುದು. ಇನ್ನೊಂದು ಕಡೆಯಲ್ಲಿ ಅವನು ಅದನ್ನ ಚೇಂಜ್ ಮಾಡದೇ ಇದ್ರೆ ತನ್ನ ಮಗ ಒಂದು ವೇಳೆ ಗೊತ್ತಿಲ್ಲ ಅವನಲ್ಲಿ ಬರ್ತಾ ಇದ್ದಾನೆ, ಒಂದು ವೇಳೆ ಅದೇ ಸ್ಥಳದಲ್ಲಿ ಇದ್ರೆ ಆ ಮಗು ಖಂಡಿತವಾಗಿ ರೈಟ್ ಕೆಳಗೆ ಹೋಗುವಂಥದ್ದು. ಆ ಸಮಯದಲ್ಲಿ ಬಹಳಷ್ಟು ಯೋಚನೆ ಮಾಡ್ತಾನೆ, ಏನ್ ಮಾಡ್ಬೇಕು. ಕಡೆಗೆ ಅವನು ಹೇಳ್ತಾನೆ, ಇಷ್ಟು ಜನರ ಪ್ರಾಣ ನನ್ನಿಂದ ಹೋಗಬಾರ್ದು, ನನ್ನ ಮಗನ ಜೀವನ ಹೋದ್ರೂ ಸರಿಯೇ, ಎಲ್ಲರೂ ಉಳಿಬೇಕೆಂಬುದಾಗಿ ಅವನು ರೈಲನ್ನು ಆ ಟ್ರ್ಯಾಕ್ ಚೇಂಜ್ ಮಾಡುವಾಗ
ಆ ಮಗು ಆ ರೈಲ್ ಕೆಳಗಡೆ ಬರ್ತದೆ. ಆಗ ನೋಡ್ತಾನೆ ಆ ರೈಲ್ನಲ್ಲಿರುವಂಥವ್ರೆಲ್ಲರೂ ಸಂತೋಷವಾಗಿ ಹೋಗ್ತಾ ಇದ್ದಾರೆ. ಅವ್ರಿಗೇನು ಗೊತ್ತಿಲ್ಲ, ದೇ ಡೋಂಟ್ ಇವನ್ ನೋ ದೇರ್ ಇಸ್ ಸಂಬಡಿ ಹೂ ಹಸ್ ಡೈಡ್ ಫಾರ್ ದೆಮ್, ಅದರ್ವೈಸ್ ದೇ ವುಡ್ ಹ್ಯಾವ್ ಡೈಡ್. ಆ ಮಗುವಿನ ಪ್ರಾಣದಿಂದಾಗಿ ಇವರೆಲ್ಲರೂ ಉಳ್ಕೊಂಡಿದ್ದಾರೆ. ಒಂದು ವೇಳೆ ಆ ಮಗುನ ಅವನು ಉಳಿಸ್ಕೊಂಡಿದ್ರೆ ಇವ್ರು ಯಾರು ಉಳಿತಾ ಇರಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ದೇವರು ಸಹ ನಾವು ಉಳಿಯಬೇಕೆಂಬುದಾಗಿ, ನಾವು ಮರಣದಲ್ಲಿ ಅಂತ್ಯವಾಗಬಾರದೆಂಬುದಾಗಿ ದೇವರು ಬಹಳಷ್ಟು ನಮ್ಮನ್ನು ಪ್ರೀತಿ ಮಾಡಿ ನಮ್ಮನ್ನು ಉಳಿಸಿಕೊಳ್ಳೋದಕ್ಕೋಸ್ಕರವಾಗಿ ತನ್ನ ಮಗನನ್ನು ಕೊಟ್ಟಿದ್ದಾನೆ. ಎಂಥ ಅದ್ಭುತವಾದಂಥ ಪ್ರೀತಿ ಇದು. ಯೇಸು ಸ್ವಾಮಿ ಕೂಡ ಬಂದಾಗ ಆ ಪ್ರೀತಿಯನ್ನು ಯಾವ ರೀತಿಯಲ್ಲಿ ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ವರ್ಣಿಸ್ತಾನೋ ಆ ಎಲ್ಲ ವರ್ಣನೆಯಲ್ಲಿ ಯೇಸುವನ್ನು ನಾವು ನೋಡಬಹುದು. ಅದು ಪ್ರೀತಿ, ಅದು ತಾಳ್ಮೆ ಉಳ್ಳದ್ದು, ಪ್ರೀತಿ ದಯೆ ತೋರಿಸುವಂಥದ್ದು, ಪ್ರೀತಿ ಒಪ್ಪಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ. ಈ ಎಲ್ಲವೂ ಕೂಡ ಯೇಸುವಿನ ಜೀವಿತದಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಯೇಸುವು ತಾನು ಅನೇಕ ಜನರ ಸಂಗಡ ಬರುವಾಗ ಯೇಸು ಸ್ವಾಮಿ ಅವರ ಜೀವನದಲ್ಲಿ ಉಂಟಾದಂತ ಕೆಲವು ಘಟನೆಗಳಿಂದಾಗಿ ಅವರನ್ನು ಅವರ ಪರಿಸ್ಥಿತಿಯಲ್ಲೇ ಪ್ರೀತಿ ಮಾಡಿದನೆಂಬುದಾಗಿ ನೋಡ್ತೇವೆ. ಜೀಸಸ್ ಲವ್ ದ ಪೀಪಲ್ ಆಸ್ ದೇ ವರ್, ಅಂಡ್ ದಟ್ಸ್ ದ ಬ್ಯೂಟಿ ಆಫ್ ಲವ್. ಪ್ರೀತಿಯನ್ನು ಯೇಸು ಸ್ವಾಮಿ ಅವರ ಪರಿಸ್ಥಿತಿಯಲ್ಲಿದ್ದಾಗ, ಅವರು ಕುಂದು ಹೋದಾಗ, ಕೊರತೆಯಲ್ಲಿದ್ದಾಗ, ಸಮಸ್ಯೆಯಲ್ಲಿದ್ದಾಗ, ಅವರು ತಮ್ಮದ ಬಗ್ಗೆ ತಮಗೆ ಯಾವ ರೀತಿಯಲ್ಲೂ ಗೌರವ ಇಲ್ಲದಿರತಕ್ಕಂಥ ಪರಿಸ್ಥಿತಿಯಲ್ಲೂ ಕೂಡ ಯೇಸು ಪ್ರೀತಿ ಮಾಡಿದನು. ಒಂದಾಗಿ ನಾವು ನೋಡ್ತೇವೆ, ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯದಲ್ಲೂ ಲೂಕನ ಸುವಾರ್ತೆಯಲ್ಲೂ ನಾವು ನೋಡುವುದಾದ್ರೆ ಜಕ್ಕಾಯನ ಬಗ್ಗೆ ಬರೆಯಲ್ಪಟ್ಟಿದೆ. ಜಕ್ಕಾಯನು ತಾನು ಯೇಸುವಿನ ಬಳಿಗೆ ಬರಬೇಕಂತ, ಯೇಸುವನ್ನು ನೋಡಬೇಕೆಂಬುದಾಗಿ ಹಂಬಲಿಸುವಾಗ ತಾನು ಬಹಳಷ್ಟು ಜನರು ಇದ್ದ ಕಾರಣ ಒಂದು ಮರದ ಮೇಲೆ ಹತ್ಕೊಂಡು ಹೋಗಿ ಅವನು ನೋಡ್ತಾ ಇದ್ದಾನೆ. ಅವನ ಕೊರತೆ ಅವನಿಗೆ ಅಡ್ಡಿ ಆಗಲಿಲ್ಲ. ಅವನಿಗೆ ಒಂದೇ ಮನಸ್ಸಿನಲ್ಲಿದ್ದು ನಾನು ಯೇಸುವನ್ನು ನೋಡಬೇಕು. ಆಗ ಯೇಸು ಅವನಲ್ಲಿದ್ದಂಥ ಕೊರತೆಯನ್ನು ತಿಳ್ಕೊಂಡು, ಅವನಲ್ಲಿರತಕ್ಕಂಥ ಹಂಬಲವನ್ನು ತಿಳ್ಕೊಂಡು ಯೇಸು ಸ್ವಾಮಿ ಹೇಳ್ತಾನೆ, ನಾನು ನಿನ್ನ ಮನೆಗೆ ಬರುತ್ತೇನೆ, ಐ ವಿಲ್ ಕಮ್ ಟು ಯುವರ್ ಹೌಸ್. ಯೇಸು ಸ್ವಾಮಿ ತೋರಿಸಿದಂತ ಎಂತ ಪ್ರೀತಿ ಅಂದ್ರೆ, ಅನೇಕರು ಒಂದು ವೇಳೆ ಗಮನನೇ ಕೊಡದೇ ಇರಬಹುದು, ಆದ್ರೆ ಯೇಸು ಸ್ವಾಮಿ ಈ ವ್ಯಕ್ತಿಯನ್ನು ಗಮನಿಸಿ ಆ ವ್ಯಕ್ತಿಯ ಪರಿಸ್ಥಿತಿಯಿಂದ ಅವನನ್ನು ಹೊರತರ್ತಾನೆ. ಆಗ ಜಕ್ಕಾಯನ ಮನೆಗೆ ಬರ್ತಾ ಇದ್ದಂಗೆ ಜಕ್ಕಾಯ ಪರಿವರ್ತನೆ ಹೊಂದ್ತಾನೆ. ಯಾಕೆ? ಯೇಸುವಿನ ಪ್ರೀತಿಯನ್ನು ಅನುಭವಿಸಿದಂತ ಜಕ್ಕಾಯನು ಅವನ ಜೀವನವನ್ನೇ ಬದಲಾಯಿಸಿಕೊಳ್ತಾನೆ. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿ ಈ ಹೊತ್ತು ಕೂಡ ನಮ್ಮನ್ನು, ನಾವು ಇರ್ತಕ್ಕಂಥ ಪರಿಸ್ಥಿತಿಯನ್ನು ನೋಡಿ ನಮ್ಮನ್ನು ಪ್ರೀತಿ ಮಾಡುವಂತವನಾಗಿದ್ದಾನೆ. ಹಲವಾರು ಜನ ನಾವು ಅನ್ಕೊಳ್ತೇವೆ, ವಿ ಆರ್ ನಥಿಂಗ್ ಇನ್ ದ ಸೊಸೈಟಿ, ನಾವುಗಳು ಈ ಸಮಾಜದಲ್ಲಿ ಏನು ಇಲ್ಲದವರು, ಅಥವಾ ಸಮಾಜ ನಮ್ಮನ್ನು ಬಹಳ ತಪ್ಪಾದಂತ ದೃಷ್ಟಿಯಲ್ಲಿ ನೋಡ್ತಾ ಇದೆ, ಅಥವಾ ಸಮಾಜ ನಮಗೆ ಯಾವ ರೀತಿಯಾದಂತ ಒಂದು ಸಹಾಯವಾಗ್ಲಿ, ಒಂದು ಸ್ಥಾನ ಆಗ್ಲಿ ನಮಗೆ ಕೊಡ್ತಾ ಇಲ್ಲ. ದೇ ಆಲ್ವೇಸ್ ಡಿಗ್ರೇಡೆಡ್ ಅಸ್, ನಮ್ಮನ್ನು ಬಹಳಷ್ಟು ಕೀಳಾಗಿ ನಮ್ಮನ್ನು ನೋಡ್ತಾ ಇದ್ದಾರೆ ಎಂಬಂತ ಪರಿಸ್ಥಿತಿಯಲ್ಲಿ ಅನೇಕರು ಇರಬಹುದು. ಆದ್ರೆ ಯೇಸು ಸ್ವಾಮಿ ಏನ್ ಮಾಡ್ತಾನೆ? ಹಿ ಲುಕ್ಸ್ ಅಟ್ ಅಸ್, ಹಿ ನೋಸ್ ಅವರ್ ಡಿಸೈರ್. ಅವನಿಗೆ ನಮ್ಮ ಹಂಬಲ ಗೊತ್ತು, ನಾವು ಏನನ್ನು ಅಪೇಕ್ಷಿಸ್ತಾ ಇದ್ದೇವೆ ಎಂಬುದಾಗಿ ಗೊತ್ತು. ಆಗ ನಾವು ನೆನೆಸುವುದಕ್ಕಿಂತ, ನಾವು ಆಶಿಸುವುದಕ್ಕಿಂತ, ಜಕ್ಕಾಯನು ಖಂಡಿತವಾಗಿ ನೆನೆಸ್ಕೊಂಡಿರಲಿಲ್ಲ ಯೇಸು ಸ್ವಾಮಿ ನನ್ನ ಮನೆಗೆ ಬರ್ತಾನೆ ಅಂತ. ಜಕ್ಕಾಯನಿಗೆ ಒಂದೇ ಹಂಬಲ, ನಾನು ಯೇಸುವನ್ನು ನೋಡ್ಬೇಕಂತ ಅಷ್ಟೇ. ಕರ್ತನಲ್ಲಿ ಪ್ರಿಯರೇ, ಯಾವಾಗ ನಾವು ನಮ್ಮ ಪರಿಸ್ಥಿತಿಯಲ್ಲಿ ಬೇರೊಬ್ಬರ ದೃಷ್ಟಿಯಲ್ಲಿ ನಾವು ಏನು ಇಲ್ಲ, ನಾವು ಬಹಳ ಕೀಳು ಎಂಬುದಾಗಿ ತಿಳ್ಕೊಂಡಿದ್ರು, ಅಂಥವ್ರನ್ನು ಕೂಡ ಯೇಸು ಸ್ವಾಮಿ ದೃಷ್ಟಿಸಿ, ನೋಡಿ, ಪ್ರೀತಿಸಿ ಅವನ ಅಪಾರವಾದ ಪ್ರೀತಿಯನ್ನು ತನ್ನ ಮನೆಗೆ ಬರುವುದರ ಮೂಲಕವಾಗಿ ತೋರಿಸುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಮೆನಿ ಟೈಮ್ಸ್ ಮೆನಿ ಆಫ್ ಅಸ್ ಫೀಲ್ ದಟ್ ವಿ ಆರ್ ಬೀಯಿಂಗ್ ಲೆಟ್ ಡೌನ್. ನಾವುಗಳು ಬೇರೆ ಸಮಾಜ ದೃಷ್ಟಿಯಲ್ಲಿ ನಾವು ತಳ್ಳಲ್ಪಟ್ಟಿದ್ದೇವೆ, ನಮ್ಮನ್ನು ಬಹಳ ತಪ್ಪಾದಂತ ರೀತಿಯಲ್ಲಿ ನೋಡ್ತಾ ಇದ್ದೇವೆ, ನಾವು ಏನು ಇಲ್ಲ, ನಾವು ಕನಿಷ್ಠರು ಎಂಬುದಾಗಿ ನೋಡ್ತಾ ಇದ್ದೇವೆ ಅಂತ ಅನೇಕರು ನಾವು ತಿಳ್ಕೊಳ್ತೇವೆ. ಆದ್ರೆ ಒನ್ ಬ್ಯೂಟಿಫುಲ್ ಥಿಂಗ್ ದಟ್ ಜೀಸಸ್ ಎಕ್ಸ್ಪ್ರೆಸಸ್ ಹಿಸ್ ಲವ್ ಇಸ್ ದಟ್ ಹಿ ಸೇಸ್, ಹಿ ಇನ್ವೈಟ್ಸ್ zacchaeus ಟು ಹಿಸ್ ಓನ್ ಹೌಸ್. ನಿನ್ನ ಮನೆಗೆ ನಾನು ಬರ್ತೀನಿ ಬಾ ಅಂತ. ದಿಸ್ ಇಸ್ ದ ಬ್ಯೂಟಿ ಆಫ್ ದ ಲವ್ ಆಫ್ ಜೀಸಸ್. ಯೇಸು ಕ್ರಿಸ್ತನ ಪ್ರೀತಿ ಎಷ್ಟು ಅಪಾರವಾದದ್ದು, ಶ್ರೇಷ್ಠವಾದದ್ದು ಅಂತ ಹೇಳಿದ್ರೆ, he was ಎಪಿಟೋಮ್ ಆಫ್ ಲವ್. ಎಲ್ಲ ಪ್ರೀತಿಯನ್ನು ತುಂಬಿದಂತ ಯೇಸುವಿನ ತನವೇ ನಾವು ನೋಡುವಾಗ ಪ್ರೀತಿಯಿಂದ ತುಂಬಿತ್ತು. ಜಕ್ಕಾಯನನ್ನು ಅನೇಕರು ಬಹಳ ಕೀಳಾಗಿ ಕಂಡ್ರು. ಯೇಸು ಹೇಳ್ತಾನೆ, ನಾನೇ ನಿನ್ನ ಮನೆಗೆ ಬರ್ತೇನೆ, ಐ ವಿಲ್ ಕಮ್ ಟು ಯು, ಐ ವಿಲ್ ಬಿ ವಿತ್ ಯು, ಐ ವಿಲ್ ಡೈನ್ ವಿತ್ ಯು. ನಿನ್ನೊಂದಿಗೆ ಇರ್ತೇನೆ, ನಿನ್ನೊಂದಿಗೆ ಊಟ ಮಾಡ್ತೇನೆ. ವಾಟ್ ಅನ್ ಎಕ್ಸ್ಪ್ರೆಷನ್ ಆಫ್ ಲವ್ ಇಟ್ ಇಸ್. ಕರ್ತನಲ್ಲಿ ಪ್ರೇರೆ, ಬೀಯಿಂಗ್ ವಿತ್ ಸಂಬಡಿ ಹೂ ಫೀಲ್ಸ್ ನಥಿಂಗ್, ನಾನು ಏನೂ ಇಲ್ಲ ಅನ್ನೋಂಥವನೊಂದಿಗೆ ಬರುವಂಥದ್ದು ಅದ್ಭುತವಾದಂಥ ಪ್ರೀತಿ ಯೇಸು ಸ್ವಾಮಿಯಲ್ಲಿ ಪ್ರಕಟಿಸುವಂಥವನಾಗಿದ್ದಾನೆ. ಅದೇ ರೀತಿಯಲ್ಲಿ ನಾವು ನೋಡುವಾಗ
ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 1ನೇ ವಚನ ನಾವು ನೋಡೋಣ. ಯೋಹಾನನ ಸುವಾರ್ತೆ ನೋಡ್ತೇವೆ 8ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ ಕೆಲವು ವಚನಗಳು ಇಲ್ಲಿ ನೋಡುವಾಗ ಒಬ್ಬ ಸ್ತ್ರೀ ಯಾವ ರೀತಿಯಲ್ಲಿ ಆ ಜನರು ಆ ಸ್ತ್ರೀಯನ್ನು ಆ ಸಮಯದಲ್ಲಿ ಯೇಸುವಿನ ಮುಂದೆ ತಂದಿದ್ದಾರೆ. ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 1ನೇ ವಚನ. ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋದರು. ಯೇಸು ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ಬೆಳಿಗ್ಗೆ ಆತನು ತಿರುಗಿ ದೇವಾಲಯಕ್ಕೆ ಬಂದಾಗ ಜನರೆಲ್ಲರೂ ಆತನ ಬಳಿಗೆ ಬಂದರು. ಆತನು ಕೂತ್ಕೊಂಡು ಅವರಿಗೆ ಉಪದೇಶ ಮಾಡುತ್ತಿರುವಲ್ಲಿ ಶಾಸ್ತ್ರಿಗಳು ಫರಿಸಾಯರು ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದ ಒಬ್ಬ ಹೆಂಗಸನ್ನು ಆತನ ಬಳಿಗೆ ತಂದು ಆಕೆಯನ್ನು ನಡುವೆ ನಿಲ್ಲಿಸಿ, ಬೋಧಕನೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ಕೈಗೆ ಸಿಕ್ಕಿದಳು. ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯು ಧರ್ಮಶಾಸ್ತ್ರದಲ್ಲಿ ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಈಕೆಯ ವಿಷಯದಲ್ಲಿ ನೀನು ಏನು ಹೇಳುತ್ತೀ ಎಂದು ಆತನನ್ನು ಕೇಳಿದರು. 10ನೇ ವಚನ. ಯೇಸು ನೆಟ್ಟಗೆ ಕೂತುಕೊಂಡು ಆ ಸ್ತ್ರೀಯನ್ನೇ ಹೊರತು ಯಾರನ್ನೂ ನೋಡದೆ ಆಕೆಗೆ, ಅಮ್ಮ, ನಿನ್ನ ಮೇಲೆ ತಪ್ಪು ಹೊರಿಸುವವರು ಎಲ್ಲಿದ್ದಾರೆ? ನಿನಗೆ ಯಾರೂ ಶಿಕ್ಷೆಯನ್ನು ವಿಧಿಸಲಿಲ್ಲವೋ ಅಂದನು. ಯಾರೂ ವಿಧಿಸಲಿಲ್ಲ ಸ್ವಾಮಿ ಅಂದಳು. ಯೇಸು ಆಕೆಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳಿದನು. ಇದು ಎಂತ ಒಂದು ಪರಿಸ್ಥಿತಿ ಅಂದ್ರೆ ಬೀಯಿಂಗ್ ಜಡ್ಜ್ಮೆಂಟಲ್ ಅಬೌಟ್ ಅದರ್ಸ್. ಇವತ್ತು ನೋಡ್ತೇವೆ ನಾವು ಅನೇಕರು ಬೇರೊಬ್ಬ ವ್ಯಕ್ತಿಯ ಬಗ್ಗೆ, ವ್ಯಕ್ತಿತ್ವದ ಬಗ್ಗೆ, ಅವರ ಜೀವನದ ಬಗ್ಗೆ, ಅವ್ರು ಮಾಡುವಂತ ಕಾರ್ಯದ ಬಗ್ಗೆ ಅನೇಕರು ಬಹಳಷ್ಟು ತಪ್ಪಾದಂತ ರೀತಿಯ ನೋಡಿ. ತಪ್ಪಿರಬಹುದು, ಆ ವ್ಯಕ್ತಿ ಅಲ್ಲಿ ತಪ್ಪು ಕಾಣಿಸಿದೆ, ಆದ್ರೆ ಯೇಸು ಸ್ವಾಮಿ ಅವ್ರು ಕೇಳ್ತಾರೆ, ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರವಾಗಿ ಕಲ್ಲು ಹೊಡಿಬಹುದಲ್ಲ? ಹೌದು, ಹೊಡಿಬಹುದು. ಆದ್ರೆ ಯೇಸು ಸ್ವಾಮಿ ಒಂದು ಹೇಳ್ತಾನೆ, ನಿಮ್ಮಲ್ಲಿ ತಪ್ಪಿಲ್ಲದವರು, ಪಾಪ ಮಾಡದಿರ್ತಕ್ಕಂಥವ್ರು ಕಲ್ಲೆಸೆಯಬಹುದು, ಆಕೆಯನ್ನು ಕೊಲ್ಲಬಹುದು. ಯೇಸು ಸ್ವಾಮಿ ಮಾಡುವಂತ ಈ ಕಾರ್ಯದ ನಿಮಿತ್ತವಾಗಿ ಏನಾಗ್ತದೆ, ಯೇಸು ಸ್ವಾಮಿ ಕೇಳ್ತಾರೆ, ನಿನ್ಗೆ ಯಾರು ಕಲ್ಲೆಸೆದು ಕೊಲ್ಲಲಿಲ್ವಾ? ಆಕೆ ಹೇಳ್ತಾರೆ, ಯಾರು ಇಲ್ಲ ಸ್ವಾಮಿ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ನಾನೂ ಸಹ ನಿನಗೆ ಅದನ್ನು ಮಾಡಿದ್ರೆ. ಯಾಕೆ? ನಾನು ನಿನ್ನನ್ನೂ ಸಹ ಪ್ರೀತಿ ಮಾಡ್ತೇನೆ, ನೀನು ನಿನ್ನ ಜೀವಿತವನ್ನು ಬದಲಾಯಿಸಿಕೆಂಬುದಾಗಿ ಯೇಸು ಸ್ವಾಮಿ ತನ್ನ ಪ್ರೀತಿಯನ್ನು, ತನ್ನ ಕೃಪೆಯನ್ನು ಇದರ ಮೂಲಕವಾಗಿ ತೋರಿಸಿದ್ರೆ ಎಂಬುದಾಗಿ ನೋಡ್ತೇವೆ. ಕರ್ತನಲ್ಲಿ ಅಬೌಟ್ ಅದರ್ಸ್ ಅಂಡ್ ದೇರ್ ಲೈಫ್ಸ್, ಅವರ ಜೀವನದ ಬಗ್ಗೆ ನಾವು ಬಹಳಷ್ಟು ಮಾತಾಡಬಹುದು. ಆದ್ರೆ ನನ್ನ ಜೀವನ ಏನಾಗಿದೆ? ವಾಟ್ ಆಮ್ ಐ ನಾಟ್ ಬಿ ಫಿಲ್ಡ್? ಐ ಆಮ್ ನಾಟ್ ಫಿಲ್ಡ್ ವಿತ್ ಸಿನ್. ನನ್ನ ಜೀವನ ಕೂಡ ಪಾಪದಿಂದ ತುಂಬಿಲ್ಲವಾ? ನನ್ನ ಜೀವನ ಪಾಪರಹಿತವಾಗಿದೆಯಾ? ಹೌ ಕ್ಯಾನ್ ಐ ಎವರ್ ಜಡ್ಜ್ ಅದರ್ಸ್ ವೆನ್ ಐ ಮೈಸೆಲ್ಫ್ ಐ ಆಮ್ ಇನ್ ಸಿನ್? ನಾನೇ ಪಾಪದಲ್ಲಿರುವಾಗ ಬೇರೊಬ್ಬರನ್ನು ಯಾವ ರೀತಿಯಲ್ಲಿ ನಾನು ನ್ಯಾಯವಾಗಿ, ಇವರು ಅನ್ಯಾಯ ಮಾಡ್ತಾ ಇದ್ದಾರೆ, ಇವರು ಪಾಪಿಗಳು, ಇವರು ದುಷ್ಟರು ಎಂಬುದಾಗಿ ನಾನು ಹೇಗೆ ಹೇಳಲಿಕ್ಕೆ ಸಾಧ್ಯ? ದಿಸ್ ಇಸ್ ವಾಟ್ Jesus teaches. When you love somebody in spite of what that person is, ಆ ವ್ಯಕ್ತಿ ಎಂತದಾಗಿದ್ದರೂ ಆ ವ್ಯಕ್ತಿ ಬದಲಾಗಬೇಕು ಎಂಬುದಾಗಿ ಪ್ರೀತಿ ಮಾಡಿದಂತ ಯೇಸುವಿನ ಪ್ರೀತಿ ಇಲ್ಲಿ ನಾವು ನೋಡ್ತೇವೆ. ಬಿಕಾಸ್ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿದೆ, ಒಬ್ಬನಾದರೂ ನಾಶವಾಗಬಾರದು. ನಾಟ್ ಇವನ್ ಒನ್ ಪರ್ಸನ್ ಶುಡ್ ಗೋ ಅವೇ. ದಟ್ ಇಸ್ ದ ಲವ್ ಆಫ್ ಗಾಡ್. ಯೇಸು ಸ್ವಾಮಿ ಬಂದ ಉದ್ದೇಶ ಇಲ್ಲಿ ಎಷ್ಟು ಸ್ಪಷ್ಟವಾಗಿ ನೆರವೇರಿಸ್ತಾ ಇದ್ದಾನೆ. ಆ ಸ್ತ್ರೀ ತಪ್ಪು ಎಂಬುದಾಗಿ ನಿರ್ಣಯಿಸಲ್ಪಟ್ಟಿದ್ದರೂ ಕೂಡ ಯೇಸು ಸ್ವಾಮಿ ಹೇಳ್ತಾನೆ, ಇನ್ನು ಮುಂದೆ ಈ ರೀತಿಯಾದಂತ ಜೀವನ ಬೇಡ. ಗೋ ಅಂಡ್ ಲಿವ್ ಯುವರ್ ಲೈಫ್, ಸಿನ್ ನೋ ಮೋರ್. ಆ ರೀತಿಯಾದಂತ ಹೆಂಗಸಿಗೂ ಕೂಡ ಯೇಸು ಸ್ವಾಮಿ ಎಂತ ಪ್ರೀತಿಯನ್ನು ತೋರಿಸ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯರೇ, ದಿಸ್ ಇಸ್ ದ ರಿಯಲ್ ಲವ್ ವಿಚ್ ಇಸ್ ಎಕ್ಸ್ಪ್ರೆಸ್ಡ್, ಗಾಡ್ಸ್ ಲವ್ ಎಕ್ಸ್ಪ್ರೆಸ್ಡ್ ಇನ್ ಜೀಸಸ್ ಕ್ರೈಸ್ಟ್. ಯೇಸುವಿನಲ್ಲಿ ದೇವರು ತನ್ನ ಪ್ರೀತಿಯನ್ನು ಪ್ರಕಟಪಡಿಸಿರುವಂತದ್ದು ನೋಡ್ತೀವಿ. ಕರ್ತನಲ್ಲಿ ಪ್ರಿಯರೇ, ಅನೇಕ ಸಂದರ್ಭಗಳು ನಮ್ಮ ಜೀವನದಲ್ಲಿ ಕೂಡ ಅನೇಕರು ನಮ್ಮ ಬಗ್ಗೆ ಹೇಳಬಹುದು, ಅಥವಾ ನಾವು ಮತ್ತೊಬ್ಬರಿಗೆ ಬಗ್ಗೆ ಹೇಳಬೇಕಾದ್ರೆ ನಾವು ಗಮನದಲ್ಲಿಟ್ಟುಕೊಳ್ಳಬೇಕು. ಇಫ್ ಇಟ್ ಇಸ್ ಟ್ರೂ love, we will not be judgmental, we will be helping. ನಮ್ಮವರೇ ಯಾರಾದ್ರೂ ತಪ್ಪು ಮಾಡ್ತಾರೋ ನಾವೇನ್ ಮಾಡ್ತೇವೆ, ಅವ್ರನ್ನ ಏನಾದ್ರೂ ಮಾಡಿ ಡಿಫೆಂಡ್ ಮಾಡಿ ಹೊರ ತರಬೇಕು ಅಂತಾಗಿ ನಾವು ಆಲೋಚನೆ ಮಾಡ್ತೇವೆ. ಅದೇ ಬೇರೆಯವ್ರು ಮಾಡಿದ್ರೆ ಏನ್ ಮಾಡ್ತೇವೆ, ತಪ್ಪು ಅವ್ರ ಮೇಲೆ ವಹಿಸ್ತೇವೆ, ಅವ್ರು ಬೀಳ್ಬೇಕೆಂಬುದಾಗಿ ನೋಡ್ತೇವೆ, ಅವ್ರು ಹೇಗಾದ್ರೂ ಮಾಡಿ ತುಳಿಬೇಕೆಂಬುದಾಗಿ ನೋಡ್ತೇವೆ. ಆದ್ರೆ ಯೇಸು ಸ್ವಾಮಿ ಮಾಡಿದಂತೆ ಎಲ್ಲರೂ ನನ್ನವರೇ. ಅವರ ಕಾರ್ಯಗಳು ತಪ್ಪಾಗಿದ್ದಿರಬಹುದು ಆ ಕ್ಷಣಗಳಲ್ಲಿ, ಆ ಸಮಯದಲ್ಲಿ, ಆದರೆ ಅವರು ಕೂಡ ನನ್ನವರೆಂಬುದಾಗಿ ಯೇಸು ಸ್ವಾಮಿ ಪ್ರೀತಿ ಮಾಡುವಂಥದ್ದು ನೋಡ್ತೇನೆ. ದಿಸ್ ಇಸ್ ದ ಟ್ರೂ ಲವ್ ಆಫ್ ಜೀಸಸ್ ಎಕ್ಸ್ಪ್ರೆಸ್ಡ್ ಇನ್ ದಿಸ್ ವುಮನ್. ಅದೇ ರೀತಿಯಾಗಿ ನಾವು ನೋಡುವಾಗ ಯೇಸು ಸ್ವಾಮಿ ಹೇಳುವಂತ ಮಾತು, ನಾನೇ ಒಳ್ಳೆ ಕುರುಬನು. ಜಾನ್ 10:11. ಯೋಹಾನನ ಸುವಾರ್ತೆ 10ನೇ ಅಧ್ಯಾಯದ 11ನೇ ವಚನ ಏನ್ ಹೇಳ್ತಾನೆ ಅಂದ್ರೆ, when a person is lost, ಒಬ್ಬ ವ್ಯಕ್ತಿ ತಾನು ಕಳೆದು ಹೋದಾಗ ಆ ಕುರಿಮರಿಯಾಗೆ ದೇವರು ಏನ್ ಮಾಡ್ತಾನೆ ಎಂಬಂತದನ್ನ ಇಲ್ಲಿ ನಾವು ನೋಡ್ಬೋದು. ಯೋಹಾನನ ಸುವಾರ್ತೆ 10ನೇ ಅಧ್ಯಾಯದ 11ನೇ ವಚನ. ನಾನೇ ಒಳ್ಳೆ ಕುರುಬನು,
ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರವಾಗಿ ಪ್ರಾಣವನ್ನೇ ಕೊಡ್ತಾನೆ. ಇದು ಅದ್ಭುತವಾದಂತ ಯೇಸು ಕ್ರಿಸ್ತನ ಪ್ರೀತಿಯನ್ನು ತೋರಿಸುವಂತ ಮಾತು. ಕಳೆದು ಹೋದಂತ ಕುರಿಗಳನ್ನು ಯೇಸು ಸ್ವಾಮಿ ಹುಡುಕಿಕೊಂಡು ಬಂದಿದ್ದಾನೆ. ವೈ ಡಿಡ್ ಹಿ ಕಮ್ ಇನ್ ಸರ್ಚ್? ಬಿಕಾಸ್ ಆಫ್ ಹಿಸ್ ಲವ್. ಆತನ ಪ್ರೀತಿಯ ನಿಮಿತ್ತವಾಗಿ ಅವನು ಹುಡುಕಿಕೊಂಡು ಬಂದಿದ್ದಾನೆ. ಒಳ್ಳೆ ಕುರುಬನು ತನ್ನ ಕುರಿಮರಿಗೋಸ್ಕರವಾಗಿ ಪ್ರಾಣ ಕೊಡಲಿಕ್ಕೆ ಈಸ್ ವಿಲ್ಲಿಂಗ್ ಟು ಸ್ಯಾಕ್ರಿಫೈಸ್. ದಾಟ್ಸ್ ದ ರಿಯಲ್ ಲವ್. ರಿಯಲ್ ಲವ್ ಕಾಲ್ಸ್ ಇನ್ ಫಾರ್ ಸ್ಯಾಕ್ರಿಫೈಸ್. ಇವತ್ತು ನಿಜವಾದಂಥ ಪ್ರೀತಿ ಮತ್ತೊಬ್ಬರು ಉಳಿಯಬೇಕೆಂಬುದಾಗಿ ನಾನು ನನ್ನನ್ನು ನಿರಾಕರಿಸಿಕೊಂಡರೂ ಸರಿಯೇ, ಆ ಪ್ರೀತಿಯ ನಿಮಿತ್ತವಾಗಿ ಮತ್ತೊಬ್ಬರು ಉಳಿಯಬೇಕು. ಆ ಪ್ರೀತಿನ ನಾವು ತೋರಿಸುವಾಗ ಅವರ ಪ್ರಾಣಕ್ಕೋಸ್ಕರವಾಗಿ ನಾನು ಪ್ರಾಣ ಕೊಡಲಿಕ್ಕೆ ಸಿದ್ಧನಾಗಿರ್ಬೇಕು. ನಾನು ಯಾವಾಗಲೂ ಹೇಳ್ತೇನೆ, ವಿ ಹ್ಯಾವ್ ದಿಸ್ ಏರೋಪ್ಲೇನ್ ಕಲ್ಚರ್ ಟುಡೇ ಅಂತ. ಏನಂದ್ರೆ ಏರೋಪ್ಲೇನ್ ನಾವು ಹೋಗುವಾಗ ಅಲ್ಲಿ ಹೇಳ್ತಾರೆ ಇನ್ಸ್ಟ್ರಕ್ಷನ್ಸ್ ಬಿಫೋರ್ ವಿ ಟೇಕ್ಸ್ ಆಫ್. ಏನ್ ಹೇಳ್ತಾರೆ ಅಂದ್ರೆ ಯಾವ ರೀತಿಯಲ್ಲಿ ನಮ್ಮನ್ನು ನಾವು ಬೆಲ್ಟ್ ಹಾಕೊಳ್ಬೇಕು, ರಕ್ಷಣೆ ಇರಬೇಕು. ಒಂದು ವೇಳೆ ಏನಾದ್ರೂ ಆಗುವಾಗ ಆಕ್ಸಿಜನ್ ಕಮ್ಮಿ ಆದಾಗ ಅಲ್ಲಿ ಆಕ್ಸಿಜನ್ ಮಾಸ್ಕ್ ಬರ್ತದೆ. ಆ ಆಕ್ಸಿಜನ್ ಮಾಸ್ಕ್ ಏನ್ ಮಾಡ್ಬೇಕಂತೆ, ಮೊದಲು ನಾವು ಹಾಕೊಂಡು ಆಮೇಲೆ ಮಕ್ಕಳಿಗೆ ಅಥವಾ ಇನ್ನು ಯಾರಿಗಾದ್ರೂ ಹಾಕ್ಬೇಕಂತೆ. ದಿಸ್ ಇಸ್ ದ ಕಲ್ಚರ್ that we are in today. First save ourselves and then try to save others. ಆದರೆ this is exactly the opposite of what Jesus teaches of love. ನಿಜವಾಗ್ಲೂ ಪ್ರೀತಿ ಇದ್ರೆ ಮತ್ತೊಬ್ಬನನ್ನು ಉಳಿಸು, ಅದಾದ್ಮೇಲೆ ಬೇರೆ ನಿನ್ನ ಜೀವನ ಬರ್ತದೆ. That is the love of Jesus Christ. He expresses ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರವಾಗಿ ತನ್ನ ಪ್ರಾಣವನ್ನೇ ಕೊಡಲಿಕ್ಕೆ ಸಿದ್ಧನಾಗಿದ್ದಾನೆ. This is the love that we are talking of. This is the love which should be in the world today. ಇವತ್ತು ಪ್ರೀತಿ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ, unless you love me, I don't love you. Until you love me, I will love you. The moment you don't like me or love me, I will start hating you. This is the worldly love. ಆದ್ರೆ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, the love which is beyond our own understanding. ಎಷ್ಟರ ಮಟ್ಟಿಗೆ ಪ್ರೀತಿ. ಈಗ ತಾನೇ ಹಾಡಿದೆ ಗೆಹರ ಪ್ಯಾರ್ ಸೆ, ಅಥವಾ ಅತಿಯಾದಂಥ ಪ್ರೀತಿ ಅಂತ. ತಾಯಿಗಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡುವಂಥ ಪ್ರೀತಿ. ಯಾಕಂದ್ರೆ ತಾಯಿಗೆ ಒಂದು ಮಗುವಿಗೆ ಏನಾದರೂ ಆದ್ರೆ ಆಕೆ ಕರಡೆ ಕಿತ್ತು ಬರೋಷ್ಟು ನೋವಾಗ್ತದಂತೆ. ಅದಕ್ಕಿಂತ ನೋವಾಗುವಂಥದ್ದು ನಮ್ಮ ದೇವರಿಗೆ. ಅದಕ್ಕೆ ಯೇಸು ಸ್ವಾಮಿನ ಕಳಿಸಿದಾಗ ದೇವರು ಯೇಸು ಸ್ವಾಮಿ ಬಂದು ಹೇಳ್ತಾನೆ, ನಾನು ಒಳ್ಳೆ ಕುರುಬನು, ನನ್ನ ಕುರಿಗಳಿಗೋಸ್ಕರವಾಗಿ ನನ್ನ ಪ್ರಾಣವನ್ನೇ ಕೊಡ್ತೇನೆ. ದಿಸ್ ಇಸ್ ಮೈ ಲವ್ ಟು ಯು, ದಟ್ ಐ ಆಮ್ ವಿಲ್ಲಿಂಗ್ ಟು ಗಿವ್ ಅಪ್ ಮೈ ಲೈಫ್. ಕರ್ತನಲ್ಲಿ ಪ್ರೇರೆ, ನಿಜವಾದಂಥ ಪ್ರೀತಿ ಅಂದ್ರೆ ಇಟ್ ಇಸ್ ಅ ಲವ್ ಆಫ್ ಸ್ಯಾಕ್ರಿಫೈಸ್. ಐ ಆಮ್ ವಿಲ್ಲಿಂಗ್ ಟು ಗಿವ್ ಅಪ್ ಎವ್ರಿಥಿಂಗ್ ಬಿಕಾಸ್ ಐ ಲವ್ ಯು. ನಿನ್ನನ್ನು ನಾನು ಪ್ರೀತಿ ಮಾಡ್ತೇನೆ. ಎಷ್ಟರ ಮಟ್ಟಿಗೆ ಅಂದ್ರೆ ನನ್ನ ಪ್ರಾಣ ಕೊಡಲಿಕ್ಕೂ ಸಹ ನಾನು ಸಿದ್ಧನಾಗಿದ್ದೇನೆ. ಇದು ನಿಜವಾದಂಥ ಅದ್ಭುತವಾದಂಥ ದೇವರ ಪ್ರೀತಿ ಯೇಸು ಕ್ರಿಸ್ತನಲ್ಲಿ ಪ್ರಕಟವಾಗಿರುವಂಥದ್ದು. ಮತ್ತು ಇನ್ನೊಂದು ನಾವು ನೋಡ್ತೇವೆ ಅಂದ್ರೆ, ಯೋಹಾನನ ಸುವಾರ್ತೆ 5ನೇ ಅಧ್ಯಾಯದ 5ನೇ ವಚನ ನಾವು ನೋಡ್ತೇವೆ. ಇಲ್ಲಿ ಒಬ್ಬ ವ್ಯಕ್ತಿ ಬಹಳಷ್ಟು ವರ್ಷ ಕಷ್ಟವನ್ನು ಅನುಭವಿಸಿ ಅವನು ಸ್ವಸ್ಥನಾಗಬೇಕೆಂಬುದಾಗಿ ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾನೆ. ಆದರೆ ಇದು ಸಾಧ್ಯವಾಗೋದಿಲ್ಲ. ಅದು ಯೇಸು ಸ್ವಾಮಿ ಏನ್ ಮಾಡ್ತಾನೆ ನೋಡಿ. ಹೋದ್ರಿ 5ನೇ ಅಧ್ಯಾಯದ 5ನೇ ವಚನ. ಅಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. ಅವನು ಬಿದ್ದಿರುವುದನ್ನು ಯೇಸು ಕಂಡು, ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಎಂದು ಅವನನ್ನು ಕೇಳಿದ್ದಕ್ಕೆ ಆ ರೋಗಿಯು, ಸ್ವಾಮಿ, ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ. ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಅಂದನು. ಯೇಸು ಅವನಿಗೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು. ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು. ಇಂಥ ಒಂದು ಸಂಗತಿ ನಾವು ನೋಡುವಾಗ ಯೇಸು ಸ್ವಾಮಿ ಆ ವ್ಯಕ್ತಿಯನ್ನು ಗುರುತಿಸಿದನು. ಯಾವ ವ್ಯಕ್ತಿ ಬಹಳಷ್ಟು ವರ್ಷಗಳಿಂದ ಕಷ್ಟಕ್ಕೆ ಒಳಗಾಗಿದ್ದನೋ, ಯಾವ ವ್ಯಕ್ತಿ ತಾನು ಸ್ವಸ್ಥನಾಗಬೇಕೆಂಬುದಾಗಿ ಬಹಳಷ್ಟು ವರ್ಷಗಳಿಂದ ಪ್ರಯತ್ನ ಪಡುತ್ತಿದ್ದನೋ, ಯಾವ ವ್ಯಕ್ತಿಗೆ ಯಾರೂ ಸಹಾಯ ಇಲ್ಲದೆ ಇರ್ತಕ್ಕಂಥ ಸ್ಥಿತಿಯು ಯೇಸುವನ್ನು ನೋಡಿದನೋ, ಆಗ ಯೇಸುವಿನ ಗಮನ ಅವನ ಮೇಲೆ ಬಿತ್ತು. ಅನೇಕರು ಇದ್ದಿರಬಹುದಲ್ಲಿ ಅದು ಯೇಸುವಿನ ಗಮನ ಅವನ ಮೇಲೆ ಬಿತ್ತು. ಯಾಕೆ? ಬಹಳ ವರ್ಷಗಳಿಂದ, ಬಹಳ ಸಮಯದಿಂದ ಈ ವ್ಯಕ್ತಿ ಈ ಸ್ಥಿತಿಯಲ್ಲಿ ಇದ್ದಾನೆ. That's the true love of Jesus. He experienced the pain of others. He experienced the pain that somebody is going through for a long time, and he will focus on him. ಆ ವ್ಯಕ್ತಿಯನ್ನು ದೃಷ್ಟಿಸಿ ನೋಡಿ, ಈ ವ್ಯಕ್ತಿಯನ್ನು ನಾನು ಹೇಗಾದರೂ ಮಾಡಿ ಈ ಸ್ಥಿತಿಯಿಂದ ಬಿಡುಗಡೆ ಮಾಡಬೇಕು. ಇಂಥ ಪ್ರೀತಿಯ ನಿಮಿತ್ತವಾಗಿ ಯೇಸು ಸ್ವಾಮಿ ಕೇಳ್ತಾನೆ, ನಿನಗೆ ಸ್ವಸ್ಥನಾಗಲಿಕ್ಕೆ ಮನಸ್ಸುಂಟು? ಆಗ ಆ ವ್ಯಕ್ತಿ ಹೇಳುವಂತದ್ದು ಏನಂದ್ರೆ, ನನಗೆ ಸಹಾಯಕರು ಯಾರು ಇಲ್ಲ, ನನಗೆ ಸಹಾಯ ಮಾಡುವಂತವ್ರು ಯಾರು ಇಲ್ಲ. ದಿಸ್ ಇಸ್ ದ ಕ್ರೈ ಆಫ್ ಮೆನಿ ಪೀಪಲ್ ಟುಡೇ. ಇವತ್ತು ನನಗೆ ಸಹಾಯ ಮಾಡುವಂತವ್ರು ಯಾರು ಇಲ್ಲ ಸ್ವಾಮಿ,
ಇಟ್ ಇಸ್ ಆಲ್ ದೇರ್. ನನಗೆ ಅಲ್ಲೊಂದು ಐ ಹ್ಯಾವ್ ಅಟ್ ದಟ್ ಪಾಯಿಂಟ್ ಇನ್ ಟೈಮ್ ಐ ಹ್ಯಾವ್ ಎ ಸೊಲ್ಯೂಷನ್ ದೇರ್. ನಾನು ಅಲ್ಲಿ ಹೋಗ್ಬೋದು, ಹೋಗ್ಬೇಕಾದ್ರೆ ಮೊದಲು ಹೋಗ್ಬೇಕು ಕರ್ಕೊಂಡು ಹೋಗ್ಬೇಕಾದ್ರೆ ಯಾರು ಇಲ್ಲ. ಐ ನೋ ದೇರ್ ಇಸ್ ಅ ಸೊಲ್ಯೂಷನ್, ಐ ನೋ ದೇರ್ ಇಸ್ ಹೀಲಿಂಗ್, ಬಟ್ ಐ ಕಾಂಟ್ ಗೋ ಮೈ ಸೆಲ್ಫ್, ದೇರ್ ಇಸ್ ನೋ ಸಪೋರ್ಟ್ ಫಾರ್ ಮೀ. ನನಗೆ ಸಹಾಯಕರು ಯಾರಿಲ್ಲ. ಇವತ್ತು ಜೀವನದಲ್ಲಿ ಎಷ್ಟೋ ವ್ಯಕ್ತಿಗಳು ಈ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅಲ್ಲೇ ಇದೆ, ನನಗೆ ಪರಿಹಾರ ಅಲ್ಲೇ ಇದೆ, ಆದ್ರೆ ಆ ಪರಿಹಾರಕ್ಕೆ ಹೋಗಕ್ಕೆ ನನಗೆ ಸಹಾಯ ಬೇಕು, ಆದ್ರೆ ಸಹಾಯಕರು ಯಾರು ಇಲ್ಲ. ಐ ನೋ ಐ ಕ್ಯಾನ್ ಗೆಟ್ ಔಟ್ ಆಫ್ ದಿಸ್, ಬಟ್ ಐ ನೀಡ್ ಸಮ್ ಹೆಲ್ಪ್, ಬಟ್ ದೇರ್ ಇಸ್ ನೋಬಡಿ ಟು ಹೆಲ್ಪ್ ಮೀ. ಆಗ ಅಂತವರನ್ನು ಯೇಸು ಸ್ವಾಮಿ ದೃಷ್ಟಿಸಿ ಪ್ರೀತಿಸಿ ಆ ಕ್ಷಣದಲ್ಲೇ ಆ ವ್ಯಕ್ತಿಯನ್ನು ಆ ಸ್ಥಿತಿಯಿಂದ ಬದಲಾಯಿಸಿದ್ದೇನೆ ಎಂಬುದಾಗಿ ನೋಡ್ತೇವೆ. ವಾಟ್ ಅ ಗ್ರೇಟ್ ಲವ್ ಇಟ್ ಇಸ್ ಟು ರೆಕಗ್ನೈಸ್ ವಾಟ್ ಐ ನೀಡ್. ನನ್ನ ಅಗತ್ಯ ಏನಿದೆ ಎಂಬುವಂಥದ್ದನ್ನು ಯೇಸು ಗುರುತಿಸುವಂತವನಾಗಿದ್ದಾನೆ. ನಾನು ಎಷ್ಟರ ಮಟ್ಟಿಗೆ ನಾನು ಇದರಲ್ಲಿ ನೋವಿನಲ್ಲಿ ಅನುಭವಿಸ್ತಿದ್ದೇನೆ, ನಾನು ಬಂಟಿಗನಾಗಿದ್ದೇನೆ, ನನಗೆ ಸಹಾಯಕರು ಯಾರೂ ಇಲ್ಲ ಎಂಬುವಂಥದ್ದನ್ನು ಯೇಸು ಸ್ವಾಮಿ ಗುರುತಿಸುತ್ತಾನೆ. ಹೇಗೆ ಗುರುತಿಸಕ್ಕೆ ಸಾಧ್ಯ? ಬಿಕಾಸ್ ಆಫ್ ದ ಲವ್ ದಟ್ ಹಿ ಹ್ಯಾಸ್ ಫಾರ್ ಅದರ್ಸ್. ಯಾವ ವ್ಯಕ್ತಿಗಳು ಇಂಥ ಕಷ್ಟಕ್ಕೆ ಒಳಗಾಗಿದ್ದರೋ ಅಂತ ವ್ಯಕ್ತಿಗಳನ್ನು ಗುರುತಿಸುವಂತ ಯೇಸು ಸ್ವಾಮಿ. ಕರ್ತನಲ್ಲಿ ಪ್ರಿಯರೇ, many of us may feel the same today as well. We know that we are suffering, we need some help, but there is nobody to help us. ಯಾರು ನಮಗೆ ಸಹಾಯ ಮಾಡ್ತಾ ಇಲ್ಲಲ್ಲ. How can I go from here? How can I get in there? How can I get healed? ಆದರೆ Jesus comes in at the right time. 38 ವರ್ಷಗಳ ಕಾಲ ಅನುಭವಿಸಿದಂತ ವ್ಯಕ್ತಿಯನ್ನು ಯೇಸು ಸ್ವಾಮಿ ಗುರುತಿಸ್ತಾನೆ. We may be suffering for a long time. Don't think that God is not seeing you. Don't think that Jesus is not seeing you. Jesus looks at you, focuses on you, and he would want to get you out of the situation. ಯೇಸು ಸ್ವಾಮಿ ನಿಮ್ಮನ್ನು ಆ ಪರಿಸ್ಥಿತಿಯಿಂದ ಬದಲಾಯಿಸಿ ನಿಮಗೆ ಗುಣವಿಕೆಯನ್ನು ಕೊಡ್ತಾನೆ. ನಿಮ್ಗೆ ಏನು ಅಗತ್ಯ ಇದೆಯೋ ಅದನ್ನು ಯೇಸು ಸ್ವಾಮಿ ಕೊಡುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಅನೇಕ ಸಂದರ್ಭಗಳಲ್ಲಿ ನಾವು ಇದನ್ನು ನೆನೆಸಿಕೊಳ್ಳದೆ ಹೋಗ್ತೇವೆ. We feel that we are lost and nobody ಯಾರು ಕೂಡ ನಮ್ಮನ್ನು ನೋಡ್ತಾ ಇಲ್ಲ, ನಮ್ಗೆ ಯಾರು ಸಹಾಯಕರಿಲ್ಲ. ಈ ವ್ಯಕ್ತಿ ಹೇಳಿದ ಹಾಗೆ ನನಗೆ ಅಲ್ಲಿ ಕರೆದುಕೊಂಡು ಹೋಗುವಂತವ್ರು ಯಾರು ಇಲ್ಲ. there is nobody who takes me. ಅದಕ್ಕೆ ನಿನಗೆ ಮನಸ್ಸುಂಟ, then you will be healed now. You don't have to walk in there as well. You will be healed now. ಆ ಕ್ಷಣದಲ್ಲೇ ಆ ವ್ಯಕ್ತಿ ಸಂಪೂರ್ಣವಾಗಿ ಗುಣ ಹೊಂದಿದನು. ಕರ್ತನಲ್ಲಿ ಪ್ರಿಯರೇ, why did Jesus do this? Because he loved this person. ಈ ವ್ಯಕ್ತಿಯನ್ನು ಕೂಡ ಯೇಸು ಸ್ವಾಮಿ ಪ್ರೀತಿ ಮಾಡಿದನು. ಕರ್ತನಲ್ಲಿ ಪ್ರಿಯರೇ, ಕಡೆಯದಾಗಿ ನಾವು ನೋಡುವಾಗ ಯೇಸು ಸ್ವಾಮಿ ಗೆತ್ಸೆಮನೆಯಲ್ಲಿ ಮಾಡುವಂತ ಒಂದು ಹೋರಾಟದ ಪ್ರಾರ್ಥನೆ. ಹೋರಾಟ ಏನಂತೆ, ಸ್ವಾಮಿ ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನಿಂದ ತೆಗೆ. ಯಾಕೆ? ಇದು ಬಹಳಷ್ಟು ಕಷ್ಟವಾದಂಥ ಪಾತ್ರೆ, ಇದನ್ನು ನಾನು ಹೊರಲಿಕ್ಕೆ ಅಥವಾ ಕುಡಿಯಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನನ್ನ ಚಿತ್ತ ಅಲ್ಲ, ನಿನ್ನ ಚಿತ್ತ. ವಾಟ್ ವಾಸ್ ದಿ ವಿಲ್ ಆಫ್ ದ ಫಾದರ್? That his son has to give up his life so that nobody would perish. ದೇವರು ಲೋಕದಲ್ಲಿ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟರು. ಆತನೊಬ್ಬ ಒಬ್ಬನಾದರೂ ನಾಶವಾಗಲಿ, ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂಬುದಾಗಿ. this was the will of God. In spite of whatever, Jesus had to die so that we live. ಯೇಸು ಸ್ವಾಮಿ. ಅದಕ್ಕೆ ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 13ನೇ ವಚನ ಬಹಳ ಸುಂದರವಾದಂತಹ ಮಾತು ಯೇಸು ಸ್ವಾಮಿ ಅಲ್ಲಿ ಹೇಳಿದ್ದಾನೆ. This is what happened for him in Gethsemane. ಅದರ ಹೋರಾಟದಲ್ಲಿ ನಾವು ನೋಡ್ತೇವೆ 15ನೇ ಅಧ್ಯಾಯದ 13ನೇ ವಚನ ನಾವು ನೋಡ್ತೇವೆ. 15th chapter and 13th verse. ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರವಾಗಿ ಕೊಡುವುದ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ಇನ್ನೇನು ಇಲ್ಲ. ಈ ಶ್ರೇಷ್ಠವಾದಂತ ಪ್ರೀತಿಯನ್ನು ಯೇಸು ಸ್ವಾಮಿ ಆ ಕ್ರೂಜೆಯಲ್ಲಿ ತೋರಿಸಿದನು. ಆ ಕ್ರೂಜೆಯಲ್ಲಿ ಆ ಯೇಸು ಸ್ವಾಮಿ ತನ್ನನ್ನು ಸಮರ್ಪಿಸಿಕೊಳ್ಳುವಾಗ ತಂದೆಯವರನ್ನು ಕ್ಷಮಿಸುವುದಾಗಿ ಪ್ರೀತಿ ತೋರಿಸಿದನು. ಆ ಪ್ರೀತಿ, ದೇವರ ಪ್ರೀತಿ ಎಲ್ಲಿ ಕಾಣ್ತೇವೆ ಅಂದ್ರೆ, ಯೇಸು ಸ್ವಾಮಿ ಕೂಗ್ತಾನೆ, ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದೆ ಎಂಬುದಾಗಿ ಕೂಗುವಾಗ ದೇವರ ಪ್ರೀತಿ ನಮ್ಮ ಮೇಲೆ ಇರುವ ಕಾರಣ ಯೇಸುವನ್ನು ಕೈ ಬಿಟ್ಟನು. ಯೇಸು ಮರಣಕ್ಕೆ ದೇವರು ಒಪ್ಪಿಸಿಕೊಟ್ಟನು. ಆ ಮರಣದ ನಿಮಿತ್ತವಾಗಿ ಇಡೀ ಲೋಕಕ್ಕೆ ರಕ್ಷಣೆ. ಅದಕ್ಕೋಸ್ಕರವಾಗಿ that love of God was seen when he let down Jesus to be on the cross at that point of time. ಕರ್ತನಲ್ಲಿ ಪ್ರಿಯರೇ, ಇದು ನಿಜವಾದಂತ ದೇವರ ಪ್ರೀತಿ, ಶ್ರೇಷ್ಠವಾದಂತ ದೇವರ ಪ್ರೀತಿ. ಯೇಸುವಿನಲ್ಲಿ ಸಂಕ್ಷೇಪವಾಗಿ you could see that love of God in Jesus Christ.
ಫ್ರಮ್ ದ ಬರ್ತ್ ಟಿಲ್ ಆನ್ ದ ಕ್ರಾಸ್ ಅಂಡ್ ಬಿಯಾಂಡ್. ಕರ್ತನಲ್ಲಿ ಪ್ರಿಯರೇ, ಈ ಪ್ರೀತಿ ನಿಜವಾದಂಥ ಪ್ರೀತಿ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಈ ಪ್ರೀತಿಯನ್ನು ನಾವು ಲೋಕಕ್ಕೆ ಹಂಚುವಂತವರಾಗಬೇಕು. ದೇರ್ ಮೇ ಬಿ ಮೆನಿ ಚಾಲೆಂಜಸ್. ನಾವೆಲ್ಲರೂ ಕೂಡ ಅನೇಕ ಸಂದರ್ಭಗಳಲ್ಲಿ ನಾವುಗಳು ಬಲಹೀನರೇ ಹೌದು. ನಮ್ಮಲ್ಲಿ ಆ ರೀತಿಯಾದಂಥ ಪ್ರೀತಿ ಇರಲಿಕ್ಕಿಲ್ಲ. ನಮ್ಮಲ್ಲಿ ಅಸೂಯೆ, ದ್ವೇಷ, ಹೊಟ್ಟೆ ಕಿಚ್ಚು ಇವೆಲ್ಲ ಇರುವಂಥದ್ದು. ಇದನ್ನು ಮೀರಿ ನಾವು ಆ ಪ್ರೀತಿಯನ್ನು ಅನುಭವಿಸಿದಂಥ ನಾವು ಯೇಸುವಿನ ಪ್ರೀತಿಯನ್ನು ಇತರರಿಗೆ ಹಂಚಿಕೊಳ್ಳಬೇಕು. ವಿ ನೀಡ್ ಟು ಸ್ಪ್ರೆಡ್ ದ ಲವ್ ಆಫ್ ಜೀಸಸ್ ಇನ್ ದಿಸ್ ವರ್ಲ್ಡ್. ನಿಜವಾದಂಥ ಪ್ರೀತಿ ಅಂದರೆ ಅದು ನಾವುಗಳು ನಮ್ಮನ್ನು ತಗ್ಗಿಸಿಕೊಳ್ಳುತ್ತಾ ಮತ್ತೊಬ್ಬರನ್ನು ಪ್ರೀತಿಸುವಂಥದ್ದು. ಕರ್ತನಲ್ಲಿ ಪ್ರಿಯರೇ, ಈ ಪ್ರೀತಿ ಯೇಸು ನಮ್ಮ ಮೂಲಕವಾಗಿ ಅನೇಕರಿಗೆ ಲೋಕದಲ್ಲಿ ಹಂಚುವಂತೆ ದೇವರು ತಾನೇ ನಮ್ಮನ್ನು ಬಲಪಡಿಸಲಿ, ನಮ್ಮನ್ನು ಆಶೀರ್ವದಿಸಲಿ, ನಮ್ಮನ್ನು ಮುನ್ನಡೆಸಲಿ. ಯೇಸುವಿನ ಪ್ರೀತಿ ಈ ಲೋಕ ಅರಿತುಕೊಳ್ಳುವ ಹಾಗೆ ತನ್ನ ಎಲ್ಲಾ ಮಕ್ಕಳು ಲೋಕದಲ್ಲಿ ಪ್ರೀತಿ ಹಂಚಿಕೊಳ್ಳುವಂತೆ ದೇವರು ತಾನೇ ಆಶೀರ್ವದಿಸಲಿ. ಆಮೆನ್. ಪ್ರಾರ್ಥನೆ ಮಾಡೋಣ. ಕರ್ತನೆ, ಈ ದಿವಸ ನಮಗೆ ಕೊಟ್ಟಂತಹ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಚಿತ್ತದ ಮೇರೆಗೆ ನಮ್ಮನ್ನು ನಡೆಸು. ನಮ್ಮ ಎಲ್ಲ ಬಲಹೀನತೆಯನ್ನು ತೆಗೆದು ಹಾಕಿ ನಿನ್ನ ಬಲದಿಂದ ನಮ್ಮನ್ನು ತುಂಬಿಸು ಸ್ವಾಮಿ. ನಿನ್ನ ಕೃಪೆ ಅಪಾರವಾದುದು, ನಿನ್ನ ಪ್ರೀತಿ ಅಪಾರವಾದುದು, ಶ್ರೇಷ್ಠವಾದುದು ಸ್ವಾಮಿ. ಈ ಹೊತ್ತು ಯಾರ್ಯಾರು ಕಷ್ಟ, ದುಃಖ, ಚಿಂತೆ, ಯೋಚನೆಗಳಲ್ಲಿದ್ದಾರೋ ಅವರ ಪ್ರಾರ್ಥನೆಗಳನ್ನು ಕೇಳು. ಕಾಯಿಲೆಯಲ್ಲಿರುವಂಥವ್ರನ್ನ ನೀನು ಆಶೀರ್ವದಿಸು. ನಿನ್ನ ಸೇವೆ ಮಾಡುವಂತೆಲ್ಲ ನಿನ್ನ ಸೇವಕರುಗಳನ್ನು ಆಶೀರ್ವದಿಸು. ಎಲ್ಲ ಸೇವೆಯನ್ನು, ಸೇವಾ ಸಂಸ್ಥೆಗಳನ್ನು ಆಶೀರ್ವದಿಸು. ಕೋವಿಡ್ ಪರಿಸ್ಥಿತಿಯಲ್ಲಿ ಸ್ವಾಮಿ ಎಲ್ಲರೂ ಇದರಿಂದ ಹೊರಬರುವ ಹಾಗೆ ನೀನೇ ಇದನ್ನು ಬಿಡುಗಡೆ ಮಾಡು ಸ್ವಾಮಿ. ಇದರಿಂದ ಜನರನ್ನು ಬಿಡುಗಡೆ ಕೊಡು, ಲೋಕದಲ್ಲಿ ಬಿಡುಗಡೆ ಕೊಡು ಸ್ವಾಮಿ. ನಿನ್ನ ಹೆಸರಿನಲ್ಲಿ ಸ್ವಸ್ಥತೆ ನೀಡು ಸ್ವಾಮಿ. ಹೋರಾಟ ಮಾಡುವಂತ ಎಲ್ಲ ವೈದ್ಯಕೀಯ ವರ್ಗದವರನ್ನು ಆಶೀರ್ವದಿಸು ಸ್ವಾಮಿ. ಲೋಕದ ನಾಯಕರುಗಳನ್ನು ಆಶೀರ್ವದಿಸಿ ಸರಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಹಾಗೆ ನಡೆಸು ಸ್ವಾಮಿ. ಅಪ್ಪ ದೇವರೇ, ಈ ಹೊತ್ತು ಫೇಸ್ಬುಕ್ ಮುಖಾಂತರವಾಗಿ ವೀಕ್ಷಿಸುವಂತ, ಪ್ರಾರ್ಥಿಸುವಂತ, ಆರಾಧಿಸುವಂತ ಎಲ್ಲಾ ನಿಮ್ಮ ಮಕ್ಕಳನ್ನು ಅವರ ಕೊರತೆಗಳನ್ನು ನೀಗಿಸು, ಆಶೀರ್ವದಿಸು. ಯೇಸುವೇ ನಿನ್ನ ನಾಮದಲ್ಲಿ ಎಲ್ಲವನ್ನು ಬೇಡುತ್ತಾ ಪ್ರಾರ್ಥನೆಯನ್ನು ದೀನತೆಯಿಂದ ಬೇಡಿದ್ದೇವೆ ತಂದೆಯೇ. ಆತ್ಮದ ಜ್ಞಾನವ ನೀಡಿ ಸೇವೆಗೆ ಎಲ್ಲ ಕರೆದದ್ದು ನಿನ್ನ ಕೃಪೆ. ಕಲಹಿನಾದ ನನ್ನ ಆತ್ಮದ ಬಲವ ನೀಡಿ ಉಪಯೋಗಿಸಿದ್ದು ನಿನ್ನ ಕೃಪೆ. ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದ. ನಮ್ಮಲ್ಲಿ
ನಿನ್ನ ಕೃಪೆಗಾಗಿ ಸ್ತೋತ್ರ, ನಿನ್ನ ಪ್ರೀತಿಗಾಗಿ ಸ್ತೋತ್ರ, ನಿನ್ನ ಕರುಣೆಗಾಗಿ ಸ್ತೋತ್ರ. ಈ ಹೊತ್ತು ನಾವು ಇರುವುದಾದ್ರೆ ನಿನ್ನ ಕೃಪೆಯೇ, ಈ ಹೊತ್ತು ನಾವು ರಕ್ಷಣೆ ಹೊಂದಿರುವುದಾದ್ರೆ ನಿನ್ನ ಪ್ರೀತಿ ನಿಮಿತ್ತವಾಗಿ ತಿಳ್ಕೊಂಡಂತವರಾಗಿ ನಿನ್ನ ಮಕ್ಕಳಾಗಿ ನಮ್ಮನ್ನೇ ನಾವು ನಿನಗೆ ಸಮರ್ಪಿಸಿಕೊಳ್ಳುತ್ತಾ ಈ ಲೋಕದಲ್ಲಿ ನಿನ್ನ ಪ್ರೀತಿಯನ್ನು ಹಂಚಿಕೊಳ್ಳೋರಾಗುವಂತ ಕೃಪೆ ಕೊಟ್ಟು ನಡೆಸು ಸ್ವಾಮಿ. ನಿನ್ನ ಚಿತ್ತಕ್ಕೆ ಅಪ್ಪ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಈ ಪ್ರಾರ್ಥನೆ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ದೀನ ಭಾವದಿಂದ ಬೇಡಿ ಹೊಂದಿದ್ದೇವಪ್ಪ ನಮ್ಮ ತಂದೆಯೇ, ಆಮೆನ್. ಪರಲೋಕದಲ್ಲಿರೋ ನಮ್ಮ ತಂದೆಯೇ, ನಿನ್ನ ನಾವು ಪ್ರಶಂಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮನ್ನು ಆಹಾರ ದಯಪಾಲಿಸು, ನಮ್ಮನ್ನ ಶೋಧನೆಗೆ ಸೇರಿಸದೆ ಕೇಳಿಂದ ರಾಜ್ಯವು ಬಲವು ಮಹಿಮೆ ಸದಾಕಾಲವೇ ಸ್ವಾಮಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಆಯ್ಕೆ, ಅನ್ಯೋನ್ಯ ಸಹವಾಸ ನಡೆಸುವಿಕೆ ನಮ್ಮೆಲ್ಲರ ಸಂಗಡ ನಿತ್ಯ ನಿರಂತರವೂ ನೆಲೆಯಾಗಿರಲಿ. ಕರ್ತನಲ್ಲಿ ಪ್ರಿಯರೇ, ಈ ಹೊತ್ತು ಅಂದರೆ ಭಾನುವಾರ 14 ಫೆಬ್ರವರಿ 2021 ಇಸ್ವಿ ದೇವರ ಕೃಪೆಯಿಂದಾಗಿ ನಾವು ಆರಾಧನೆ ಮಾಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮೊಂದಿಗೆ ಒಂದು ದೇವರನ್ನು ಆರಾಧಿಸಿದಂತ ನಿಮ್ಮೆಲ್ಲರಿಗೂ ಕೂಡ ದೇವರ ಆಶೀರ್ವಾದ ಯಾವಾಗಲಿರಲಿ. ದೇವರು ತಾನು ನಿಮ್ಮನ್ನು ಈ ಲೋಕದಲ್ಲಿ ಪ್ರೀತಿ ಹಂಚುವಂತೆ ಮಾಡಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.